ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ಆಧಾರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ದೈವಾಸುರ ಸಂಪದ್ ವಿಭಾಗ ಯೋಗದ 4ನೇ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಬನ್ನಿ ಸಾವಿತ್ರಿಜಿ, ಈ ಶ್ಲೋಕವನ್ನ ಕಲ್ತ್ಕೊಳ್ಳೋಣ. ಹಾ ಪದ್ಮಜಿ. ದಂಭೋ ದರ್ಭೋ ಅಭಿಮಾನಶ್ಚ ದಂಭೋ ದರ್ಪೋ ಅಭಿಮಾನಶ್ಚ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ. ಕ್ರೋಧ ಪಾರುಷ್ಯಂ ಏವ ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಅಜ್ಞಾನಂಚ ಅಭಿಜಾತಸ್ಯ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಪಾರ್ಥ ಸಂಪದಂ ಆಸುರೀಂ ಪಾರ್ಥ ಸಂಪದಂ ಆಸುರೀಂ ದಂಭೋ ದರ್ಭೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರೀಂ. ಧನ್ಯವಾದಗಳು ಸಾವಿತ್ರಿಜಿ. ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಓ ಹಮ್ಮ. ಓ ಪಾರ್ಥ, ರಾಕ್ಷಸ ಸ್ವಭಾವವನ್ನು ಹೊಂದಿರುವವರ ಗುಣಗಳು ಕಪಟತನ, ದರ್ಪ, ಅಹಂಕಾರ, ಕೋಪ, ಕಠೋರತೆ ಮತ್ತು ಅಜ್ಞಾನ. ಇದರ ಪದಶಃ ಅರ್ಥ: ದಂಭ ಕಪಟ, ದರ್ಪ ಅಹಂಕಾರ, ಅಭಿಮಾನ ಅಹಂಕಾರ, ಚ ಮತ್ತು ಕ್ರೋಧ ಕೋಪ, ಪಾರುಷ್ಯಂ ಕಠೋರತೆ, ಏವ ಖಂಡಿತವಾಗಿಯೂ, ಚ ಮತ್ತು ಅಜ್ಞಾನಂ ಅಜ್ಞಾನ, ಚ ಮತ್ತು ಅಭಿಜಾತಸ್ಯ ಉಳ್ಳವರ, ಪಾರ್ಥ ಕೃತೆಯ ಮಗ ಅರ್ಜುನ, ಸಂಪದಂ ಗುಣಗಳು, ಆಸುರೀಂ ರಾಕ್ಷಸ. ಹೀಗೆ ಅರ್ಥವನ್ನ ಕೊಟ್ಟಿದ್ದಾರೆ. ನಾವು ಮನನ ಕಾರ್ಯವನ್ನ ಪ್ರಾರಂಭಿಸೋಣ. ಇದರ ಅರ್ಥ ಏನು ಅಂತ ತಿಳಿಸ್ಕೊಡ್ತೀರಾ ಸಾವಿತ್ರಿಜಿ? ಹಮ್. ಅದೇ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಈ ಅಸುರಿ ಗುಣಗಳು ಇವೆಲ್ಲ ಇರತ್ತೆ ಅಂತ. ದಂಭ ಅಂತಂದ್ರೆ ಇಲ್ದೇ ಇದ್ರೂನು ಇರೋ ತರ ಎಲ್ಲ ತೋರಿಸ್ಕೊಳ್ಳೋದು. ಆ ಓ ಅಂತಂದ್ರೆ ನಾನ್ ದೊಡ್ಡ ಮನುಷ್ಯ, ನನ್ಗಿಂತ ಆ ಏನ್- ಆ, ಬೇರೆಯವ್ರಿಗಿಂತ ನಾನು ಚೆನ್ನಾಗಿದ್ದೀನಲ್ವಾ, ಹಾಗೆ ಆ ಒಂದು ಆ ಆ ಡಂಬತನವನ್ನ ತೋರಿಸ್ಕೊಳ್ಳೋದು ಅಂತ ಅದನ್ನ ಹೇಳ್ತಾ ಇದ್ದಾರೆ. ದರ್ಪ ಅಂತಂದ್ರೆ ಜನಬಲ ಧನಬಲ ಎಲ್ಲ ಇದೆ, ದರ್ಪ ಅಂತ ತೋರಿಸೋದು. ಓ, ನನ್ ಸಮಾನ ಯಾರಿದ್ದಾರೆ, ನನ್ಗೆಲ್ಲ ಇದೆ ಹಾಗೆ ಅಂತ. ಐಶ್ವರ್ಯ ಇದೆ, ಜನ ಸಹಾಯ ಇದೆ ನನಗೆ, ಈ ತರ ಅದನ್ನ ತೋರ್ಸ್ಕೊಳ್ಳೋದಕ್ಕೆ ದರ್ಪ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಗೌರವ ಕೊಡ್ಬೇಕೋ ಅವ್ರಿಗೆ ಕೊಡದೇ ಇರತಕ್ಕಂಥದ್ದು ದೊಡ್ಡವರು, ಆ ಆ ತರ ಇಲ್ಲ. ಇದಕ್ಕೆ ಉದಾಹರಣೆ ಕೂಡ ಹೇಳಿದ್ದಾರೆ, ದುರ್ಯೋಧನ ಅಂತ. ನಾವು ಹ್ಮ್ ಆ ಕೇಳಿರ್ಬಹುದು ದುರ್ಯೋಧನ ಕಥೆನಲ್ಲೂ. ಎಲ್ಲಾ ಗೊತ್ತಿರುತ್ತೆ ದುರ್ಯೋಧನ್ಗೆ, ಆದ್ರೆ ಅದನ್ನ ನಾನ್ ಮಾಡಲ್ಲ ಅಂತ, ಆ, ಎಲ್ಲ ಗೊತ್ತಿದೆ ಅಂತ ಆತರ ನಡ್ಕೋತಾ ಇರ್ತಾನೆ ದುರ್ಯೋಧನ. ಹಾಗಾಗಿ ನ ಅಧಿಕಾರವಾದ. ಜಾನ ನ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ನ ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ ಅಂತ. ನನಗೆ ಪ್ರವೃತ್ತಿ ನಿವೃತ್ತಿ ಗುಣಗಳು ನನಗೂ ಎಲ್ಲ ಗೊತ್ತು, ಆದ್ರೆ ನಾನು ಅದನ್ನ ಮಾಡಲ್ಲ ಅಂತ. ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಆತರ ಆ ದರ್ಪ ದರ್ಪ ಅಂತ ತೋರ್ಸೋದು ಅಂತ. ಅಭಿಮಾನ ಅಂತಂದ್ರೆ ನಾನು ಎಲ್ಲಾರ್ಗಿಂತನೂ ಉತ್ತಮನು,
ನನ್ಗೆಲ್ಲಾರು ಗೌರವ ಕೊಡ್ಬೇಕು ಅಲ್ವಾ, ಆ ತರ ತೋರಿಸ್ಕೊಳ್ಳೋದಿಕ್ಕೆ ಅಭಿಮಾನ ಅಂತ ಹೇಳ್ತಾ ಇದ್ದಾರೆ. ಓ ನೀನ್ ನನ್ಗೆ ನಮಸ್ಕಾರ ಮಾಡ್ಬೇಕಾಗಿತ್ತು ಅಂತ ಒಂಥರ, ಅದನ್ನ ಕೇಳಿ ಕೇಳಿ ಪಡ್ಕೋತಾರಲ್ವಾ ಆ ತರ, ನನ್ ಸಮಾನ ಯಾರಿಲ್ಲ ಹಾಗೆ ಅಂತ. ಕ್ರೋಧ ಅಂದ್ರೆ ಸಿಟ್ಟು. ಸಿಟ್ಟು ಬರತ್ತೆ ಅದು ಎಲ್ಲಾರ್ಗೂ. ಆ ಸಿಟ್ಟು ಬಂದಾಗ ಅದನ್ನ ಒಳ್ಳೆ ಕಾರ್ಯಕ್ಕಾಗಿ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಇದು ಕ್ರೋಧ ಅಂದ್ರೆ ಆ ಸಿಟ್ಟು, ಅದು ಆ ಸಿಟ್ಟಾಗಿ ಉಪಯೋಗಿಸ್ದಾಗ ಏನಾಗತ್ತೆ, ಅದು ಬೇರೆ ತರಾನೇ ಆಗೋಗ್ಬಿಡತ್ತೆ. ಆ ಕೆಟ್ಟ ಅನಾಹುತಗಳಿಗೆ ಅದು ದಾರಿ ತೋರಿಸ್ಕೊಡತ್ತೆ ಆ ಕ್ರೋಧ ಅನ್ನೋದು. ಅದ ಅಂತ ಹೇಳ್ತಾ ಇದ್ದಾರೆ. ಮಾರುಷ್ಯಂ ಅಂತಂದ್ರೆ ಕೆಟ್ಟದಾಗಿ ವರ್ತನೆ ಮಾಡೋದು, ವಿನಯ ಇಲ್ಲದೆ ಇರೋದು. ಆ ದೊಡ್ಡವರು ಅವ್ರ ಹತ್ರ ನಾವು ಹೇಗ್ ಮಾತಾಡಬೇಕು ಅನ್ನೋ ವಿನಯ ಇರಲ್ಲ, ಗುರು ಹಿರಿಯರ ಹತ್ರ. ಹಾಗೆಲ್ಲ ಮಾಡೋದಕ್ಕೆ ಮಾರುಷ್ಯಂ ಅಂತ ಹೇಳ್ತಾ ಇದ್ದಾರೆ. ಅಜ್ಞಾನ ಅಂತಂದ್ರೆ ವ್ಯವಹಾರದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅದು ಅದು ಆತ್ಮ ಅನಾತ್ಮನ ಬಗ್ಗೆ ತಿಳುವಳಿಕೆ ಅಂತ ಅದು ಇದು ಹೇಳ್ತಾ ಇದ್ದಾರೆ ವೇದಾಂತದಲ್ಲಿ. ಈ ಅಂದ್ರೆ ರಾಜಸಿಕ ತಾಮಸದಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಈ ಅಸುರಿ ಗುಣಗಳೆಲ್ಲ ಇರತ್ತೆ, ಜನ್ಮತಃನೇ ಇರತ್ತೆ. ಅರ್ಜುನ, ಇವೆಲ್ಲ ಅಸುರಿ ಗುಣಗಳು. ಇವೆಲ್ಲ ಇದ್ದಾಗ ಈ ತರ ಎಲ್ಲ ನಡ್ಕೋತಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಮುಗಿಸ್ತೀನಮ್ಮ. ಧನ್ಯವಾದಗಳು ಸಾವಿತ್ರಿಜಿ. ಹೀಗೆ ಇವನ್ನ 6 ಗುಣಗಳು ಹೇಳಿದ್ದಾರೆ. ಇವೆಲ್ಲ ಅಸುರಿ ಗುಣಗಳು. 26 ಗುಣಗಳು ದೈವ ಸಂಪತ್ ಅಂತ ಹೇಳಿದ್ರು. ನಾವು 3 ಶ್ಲೋಕಗಳಲ್ಲಿ ಕಲ್ತಿದ್ದೀವಿ. ಈ 6 ಗುಣಗಳು ಮತ್ತೆ ಆ 26 ಗುಣಗಳು, ನಾವು ಜ್ಞಾನ ಮಾರ್ಗದಲ್ಲಿ ನಡಿಬೇಕಾದ್ರೆ ನಾವು ಆ 26 ಗುಣಗಳನ್ನ ನಾವು ಮೈಗೂಡಿಸ್ಕೊಳ್ಬೇಕು. ಈ 6 ಗುಣಗಳು ನಮ್ಮಲ್ಲಿ ಇದೆಯಾ ಅನ್ನೋದನ್ನ ನಾವು ಗುರುತಿಸ್ಕೊಳ್ಬೇಕು. ಆ ಗುರುತಿಸ್ಕೊಳ್ಳೋದೇ ಬಹಳ ಕಷ್ಟವಾದದ್ದು. ನನ್ಗೆ ಗೊತ್ತಾಗೋದೇ ಇಲ್ಲ. ನಾನು ಈ ದಂಭ ದರ್ಪ ಇವೆಲ್ಲನೂ ನಂಗಿದ್ಯಾ ಇಲ್ವಾ ಅನ್ನೋದು ಗುರುತಿಸ್ಕೊಳ್ಬೇಕಾದ್ರೇನೆ ನನಗೆ ಬಹಳ ಕಷ್ಟ ಆಗುತ್ತೆ. ಆದ್ರೆ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಅದನ್ನ ಗುರುತಿಸ್ಕೊಳ್ಬೋದು. ಯಾವಾಗ ಗುರುತಿಸ್ಕೊಳ್ತೀವೋ ಆಗ ನಾವು ಅದಕ್ಕೆ ಏನ್ ಮಾಡಬಹುದು, ನಾನು ಅದನ್ನ ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಯಾವಾಗ್ಲೂ ಕಾಯಿಲೆಯನ್ನ ಡಿಟೆಕ್ಟ್ ಮಾಡೋದೆ, ಅದನ್ನ ಡಯಾಗ್ನೋಸ್ ಮಾಡೋದೆ ಕಷ್ಟಕರವಾದದ್ದು. ಆಮೇಲೆ ಔಷಧಿಯನ್ನ ಕಂಡು ಹಿಡಿಬೋದು. ಹಾಗೆ ನಾವು ಯಾವ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ವಿ, ಮನುಷ್ಯ ದೈವತ್ವದ ಕಡೆಗೆ ಹೋಗ್ತಾ ಇರೋದು. ಆದ್ರಿಂದ ದೈವಿ ಸಂಪತ್ತನ್ನ ನಾವು ಹೆಚ್ಚಾಗಿ ನಮ್ಮಲ್ಲಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಆ ದೈವಿ ಸಂಪತ್ತು 26 ಗುಣಗಳು ಏನ್ ಹೇಳಿದಾರೋ ಅವುಗಳಲ್ಲಿ ಯಾವ ಇಲ್ಲ ಅದನ್ನ ನಾನು ಹೇಗ್ ಪಡ್ಕೊಳ್ಳೋದು, ಅವುಗಳಲ್ಲಿ ನಾವು ಕಾಲವನ್ನ ನಾವು ವ್ಯಯ ಮಾಡಿ ನಾವು ಸಾಧನೆ ಮಾಡಿ ನಾವು ಅದನ್ನ ಪಡ್ಕೊಳ್ಬೇಕು. ಆಗ ನಾವು ಜ್ಞಾನವನ್ನ ಪಡೆಯೋದಕ್ಕೆ ಅರ್ಹರಾಗ್ತೀವಿ. ಈ ಎಲ್ಲ ಗುಣಗಳು ಸಹ ಸಾವಿತ್ರಿಜಿ ನೀವು ಹೇಳಿದ ಹಾಗೇನೆ ಹುಟ್ಟುತ್ತಾನೆ ಸ್ವಭಾವತಃ ಒಂದಷ್ಟು ಗುಣಗಳು ದೈವಿ ಗುಣಗಳು ಕೆಲವರಿಗೆ ಬರುತ್ತೆ, ಕೆಲವರಿಗೆ ಇಲ್ಲ ಬರಲ್ಲ. ಆದ್ರೆ ಆಮೇಲೆ ನಾವು ನಮ್ಮ ತಿಳುವಳಿಕೆಯಿಂದ ಅವನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ನಾವು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ವಿವೇಚನೆ ಅನ್ನೋದು, ವಿವೇಕ ಅನ್ನೋದು ಕೆಲಸ ಮಾಡ್ಬೇಕಾಗತ್ತೆ. ನಾವು ಇಂಥದನ್ನ ನಾವು ಆರಿಸ್ಕೊಳ್ಬೇಕು, ಇಂಥದನ್ನ ಬಿಡಬೇಕು ಅನ್ನೋದು ಇರ್ಬೇಕು. ಈ ಅಜ್ಞಾನ ಅನ್ನೋದು ಬಹಳ ಕೆಟ್ಟದ್ದು. ಆ ಅಜ್ಞಾನ ಇದ್ದಾಗ್ಲೇನೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅನ್ನೋದು ಗೊತ್ತಾಗಲ್ಲ. ನಾನ್ ತಪ್ಪು ಮಾಡ್ತಿದ್ದೀನಿ ಅನ್ನೋದೇ ನನಗ್ ಗೊತ್ತಾಗಲ್ಲ. ನಾನ್ ಮಾಡ್ತಾ ಇದಿರೋದು ಸರಿ ಅಂತ ಸಮರ್ಥನೆಯನ್ನ ಮಾಡ್ಕೊಳಕ್ ಹೋಗ್ತೀನಿ. ಅದು ಮೊದಲನೇದಾಗಿ ಅಜ್ಞಾನ ಅನ್ನೋದು ಹೋಗ್ಬೇಕು. ನಾನು ಸಮಾಜವನ್ನೆಲ್ಲ ನೋಡ್ಬೇಕು. ನೋಡಿದಾಗ ನನಗೆ ಗೊತ್ತಾಗುತ್ತೆ, ಇಲ್ಲ ನನ್ನನ್ ಮಾತ್ರ ನಾನ್ ಮಾಡ್ತಾ ಇರೋದೇ ಸರಿ ಅನ್ನುವ ಲೆಕ್ಕದಲ್ಲಿದ್ರೆ ಯಾವುದನ್ನು ತಿದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಪ್ರತಿಯೊಂದು ದೈವಿ ಗುಣವನ್ನು ನಾವು ಅಳವಡಿಸ್ಕೊಂಡು ಈ ಅಸುರಿ ಗುಣಗಳನ್ನ ನಾವು ದೂರ ಸರಿಸ್ತಾ ಇರ್ಬೇಕು. ಆದ್ರೆ ಎರಡರ ಮಿಶ್ರಣವು
ಮನುಷ್ಯನಿಗೆ ಇರುತ್ತೆ. ಯಾವುದು ಹೆಚ್ಚಾಗಿರುತ್ತೋ ಆ ರೀತಿಯ ಸ್ವಭಾವ ನಮ್ಮಲ್ಲಿ ಇರುತ್ತೆ. ಈ ಯಾವಾಗ ಅಸುರಿ ಗುಣಗಳು ಜಾಸ್ತಿ ಇರುತ್ತೋ ಆವಾಗ ದೈವತ್ವದ ಕಡೆ, ಜ್ಞಾನವನ್ನ ಬೆಳೆಸ್ಕೊಳ್ಳೋದ ಕಡೆಗೆ ಮನುಷ್ಯ ಹೋಗಲ್ಲ. ಅವಳು ಕಮ್ಮಿ ಆದಾಗ, ನಾವು ದೈವಿ ಸಂಪತ್ತನ್ನ ಬೆಳೆಸ್ಕೊಂಡಾಗ ಅವನ್ನ ಗುರುತಿಸ್ಕೊಳ್ಬೇಕು. ಅವು ಇರುತ್ತವೆ, ಅವಳನ್ನ ಗುರುತಿಸ್ಕೊಂಡು ಅವುಗಳನ್ನ ದಿನನಿತ್ಯ ನಾವು ಅಳವಡಿಸ್ಕೊಂಡು ಅಭ್ಯಾಸ ಮಾಡ್ಬೇಕು. ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೇಕು. ಕೊಟ್ಟಾಗ ಖಂಡಿತ ಅವಳು ನಮ್ಮದಾಗುತ್ತೆ. ಹಾಗಾಗಿ ನಾವು ನಮ್ಮ ಜರ್ನಿ ಸುಗಮವಾಗಿ ಆಗತ್ತೆ. ನಾವು ಸಹ ಜ್ಞಾನಿಗಳಾಗಬಹುದು, ಆತ್ಮಜ್ಞಾನಿಗಳಾಗಬಹುದು ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ನೀನು ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ಯಾ, ನೀನು ಹುಟ್ಟತಾನೆ ನೀನು ದೈವಿ ಸಂಪತ್ತನ್ನ ಹೊಂದಿ ಬಂದಿದ್ಯಾ, ಅದರಿಂದ ನೀನೇನು ಯೋಚನೆ ಮಾಡಬೇಡ. ಆದ್ರೆ ನೋಡು, ಇವೆಲ್ಲ ಈ ಗುಣಗಳು ಇವೆ, ಅದನ್ನ ತಿಳ್ಕೊಳ್ಬೇಕು. ತಿಳ್ಕೊಳ್ದೆ ಇರೋ ಹಾಗಿಲ್ಲ. ಇದಕ್ಕೇನು ಈ ಅಸುರಿ ಗುಣಗಳಿಗೆ ಒತ್ತು ಕೊಡ್ಬೇಡ, ದೈವಿ ಗುಣಗಳಿಗೆ ಒತ್ತನ್ನು ಕೊಡು ನೀನು, ಅವಾಗ ಮುಂದುವರಿ ಅಂತಂದ್ಬಿಟ್ಟು ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಸೊಗಸಾದಂತಹ ಒಂದು ಚಿತ್ರ ಇದೆ. ಇದನ್ನ ಸರ್ ಬಾಯಲ್ಲಿ ಕೇಳ್ಬೇಕು ಅಂತ ನಂಗೆ ಇಷ್ಟ. ಹೇಗೆ ಕಾಳಿಂಗ ಮರ್ದನ, ಕಾಳಿಂಗ ನರ್ತನ ಅನ್ನೋದು ಮನಸ್ಸಿನಲ್ಲಿ ಹೇಗೆ ನಮ್ಮ ವಿಚಾರಗಳು ಹೇಗ್ ಬರುತ್ತವೆ, ಯಾವ ಅಸುರಿ ಗುಣಗಳು ಇರುತ್ತವೆ, ಅವುಗಳನ್ನ ಹೇಗೆ ಅವುಗಳನ್ನ ಆ, ನಮ್ಮ ಅಧೀನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಸರ್ ಬಾಯೆಲ್ಲ ಕೇಳ್ಬೇಕು ಅಂತ ಇಷ್ಟ ನಂಗೆ. ಅವ್ರ ಬಾಯೆಲ್ಲ ಕೇಳೋಣ. ನೀವು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಪದ್ಮಜಿ. ಧನ್ಯವಾದಗಳು. ಇವಾಗ ಕೇಳಿ, ಧನ್ಯವಾದಗಳು. ಸರ್ ಟಾಕ್ ಕೇಳಿ ನೀವು, ಆ ಆಮೇಲೆ ಹೇಳಿ. ಸರ್ ತಿಳಿಸ್ಕೊಡಿ ಸರ್. ಸರ್ ತಾವು ಸವಿವರವಾಗಿ ಹೇಳ್ಕೊಡಿ ಸರ್. ಧನ್ಯವಾದ ಅಮ್ಮ. ಈಗ ಮೊಟ್ಟ ಮೊದಲನೇದಾಗಿ ನಾವು ಯಾವ ಅಧ್ಯಾಯದಲ್ಲಿದ್ದೇವೆ? ದೈವ ಅಸುರ ಸಂಪತ್ ವಿಭಾಗ ಯೋಗ. ನಾವು ಕಳೆದ ನಮ್ಮ ತರಗತಿಯಲ್ಲೂ ಸ್ವಲ್ಪ ಗಮನ ಕೊಟ್ವಿ. ಯಾವುದೇ ಒಂದು ವಿಷಯವನ್ನ ನಾವು ಅರಿಬೇಕಾದಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳಿರುತ್ತೆ. ಒಂದೊಂದು ದೃಷ್ಟಿಕೋನದಿಂದ ನೋಡಿದಾಗ ಒಂದೊಂದು ವಿಷಯ ಒಂದೊಂದು ರೀತಿಯಲ್ಲಿ ನಮ್ಗೆ ಕಾಣುತ್ತೆ. ಆ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡೋದನ್ನ ಕಲ್ತ್ಕೊಂಡಾಗ ನಮಗೆ ಅದರ ಸಂಪೂರ್ಣತೆಯ ಅರಿವಾಗತ್ತೆ. ಈಗ ನಮಗೆ ಹಗಲು ಅನ್ನೋದು ರಾತ್ರಿ ಅನ್ನೋದನ್ನ ಕಲ್ತ್ಕೊಂಡಾಗ ಹಗಲಿನ ಬಗ್ಗೆ ನಮಗೆ ಪರಿಚಯ ಚೆನ್ನಾಗಾಗತ್ತೆ. ನಮಗೆ ತಣ್ಣಗಿರೋದು ಯಾವುದೋ ಒಂದು ಬಿಸಿಯಾಗಿರೋದನ್ನ ನಮ್ಮ ಸ್ಪರ್ಶಕ್ಕೆ ಬಂದಾಗ ತಣ್ಣಗಿರೋದ್ರ ಬಗ್ಗೆ ನಮಗೆ ಅನುಭವ ಚೆನ್ನಾಗಾಗತ್ತೆ. ಹೀಗೆ ಜೀವನದಲ್ಲಿ ಈ ರೀತಿ ಏನೋ ಒಂದು ನಮಗೆ ಎರಡಾಗಿ ಕಾಣಿಸ್ತಾ ಇದೆ. ಅದರ ಒಂದು ಗುಣವನ್ನ ನಾವು ಪರಿಚಯ ಮಾಡಿಕೊಂಡಾಗ ಅದರ ಇನ್ನೊಂದು ಗುಣನೂ ನಮಗೆ ಪರಿಚಯ ಆಗತ್ತೆ. ಈಗ ಉದಾಹರಣೆಗೆ ಕತ್ತಲು ಬೆಳಕು ಅಂತಂದ್ರೆ ಏನು? ಎಲ್ಲಿ ಬೆಳಕಿಲ್ಲ ಅಲ್ಲಿ ಕತ್ತಲೆ, ಎಲ್ಲಿ ಬೆಳಕಿದೆ ಅಲ್ಲಿ ಕತ್ತಲೆ ಇಲ್ಲ. ಯಾವುದು ಉಷ್ಣ ಮತ್ತೆ ಶೀತವಾಗಿ, ಯಾವುದು ನಮಗೆ ಬಿಸಿ ಮತ್ತೆ ತಂಪಾಗಿ ನಮಗೆ ಕಾಣಿಸ್ತಾ ಇರೋದು, ನಮಗೆ ಸ್ಪರ್ಶಕ್ಕೆ ಗೋಚರ ಆಗ್ತಾ ಇರೋದು ಏನೋ ಒಂದಿದೆ. ಅದರಲ್ಲೇ ಎರಡು ಅಂಶಗಳಿದೆ. ಉಷ್ಣ ಅಂತ ಇದೆ, ಅಥವಾ ಬಿಸಿ ಅಂತ ಇದೆ, ಮತ್ತೆ ತಂಪು ಅಂತ ಇದೆ. ಹೀಗೆ ನಾವು ಈ ವಿಭಾಗ, ವಿಭಾಗ ಅಂದ್ರೇನು? ವಿಶಿಷ್ಟವಾದ ಭಾಗಗಳು. ಒಂದು ದೃಷ್ಟಿಯಲ್ಲಿ ಭಾಗ ಇಲ್ಲ. ಸ್ವಲ್ಪ ನಾವು ಸತ್ಯವಾಗಿ ಆಲೋಚನೆ ಮಾಡಿದಾಗ ಭಾಗ ಅನ್ನೋದು ಇಲ್ಲ. ಅಂದ್ರೆ ಏನರ್ಥ? ಭಾಗ ಅನ್ನೋದು ಶಾಶ್ವತವಾದ ಒಂದು ವಿಷಯ ಅಲ್ಲ.
ಅದು ಒಂದು ಸತ್ಯ ಅಲ್ಲ. ಬೆಳಕು ಹಗಲು ಎರಡನ್ನೂ ಏನೋ ಒಂದು ಮಾರ್ಪಾಡಾಗ್ತಾ ಇದೆಯಲ್ಲ, ಆ ಮಾರ್ಪಾಡಾಗ್ತಾ ಇರೋ ಏನೋ ಒಂದು ಅದು ಬೆಳಕು ಹಗಲಾಗಿ ಗೋಚರವಾಗ್ತಾ ಇದೆ. ಬೆಳಕು ಹಗಲು ಸತ್ಯ ಅಲ್ಲ. ಬೆಳಕು ಹಗಲು ನಮಗೆ ಗೋಚರವಾಗ್ತಾ ಇದೆ ಅಷ್ಟೇನೆ, ಭಾಗವಾಗಿ ಗೋಚರವಾಗ್ತಾ ಇದೆ. ಆದರೆ ಏನೋ ಒಂದು ಈ ರೀತಿ ಬೆಳಕು ಹಗಲಾಗಿ ಗೋಚರವಾಗ್ತಾ ಇದೆ. ಹಾಗಾಗಿ ಅದು ವಿಭಾಗ, ವಿಶಿಷ್ಟವಾದ ಭಾಗ. ಬೆಳಕು ಅನ್ನೋದು ಅದೇನೋ ಒಂದಿರದು ವಿಶಿಷ್ಟವಾದ ಭಾಗ, ಕತ್ಲು ಅನ್ನೋದು ಅದೇನೋ ಒಂದಿರದು ವಿಶಿಷ್ಟವಾದ ಭಾಗ. ಹಾಗಾಗಿ ವಿಭಾಗ. ಆಗ ಎರಡನ್ನೂ ಗಮನ ಕೊಟ್ಟಾಗ ಯಾವುದು ಈ ಎರಡಾಗಿ ಗೋಚರವಾಗ್ತಾ ಇರೋದು ಅನ್ನೋ ಪ್ರಶ್ನೆ ಹಾಕೊಂಡಾಗ ಆ ಎರಡರ ಒಂದು ಸಂಪೂರ್ಣತೆ ಏನೋ ಇದೆಯಲ್ಲ, ಬದಲಾಗದೇ ಇರುವಂಥದ್ದು ಏನೋ ಇದೆಯಲ್ಲ. ಯಾಕಂದ್ರೆ ಇದು ಬೆಳಕಾಗಿ ಹಗಲಾಗಿ ಗೋಚರವಾಗ್ತಾ ಇದೆ ಅಂದ್ರೆ ಬೆಳಕಾದ ಮೇಲಿಂದ ಕತ್ಲೆ ಆದ್ಮೇಲಿಂದ ಏನದು ಅನ್ನೋ ಪ್ರಶ್ನೆ ತಾನೇ ತಾನಾಗಿ ಬಂದಾಗ ಏನೋ ಒಂದು ಈ ರೀತಿ ಎರಡಾಗಿ ಕಾಣಿಸ್ತಾ ಇದೆಯಲ್ಲ, ಅದರ ಒಂದು ಅರಿವು ನಮಗೆ ಬರುತ್ತೆ. ಈ ರೀತಿ ಏನೋ ಒಂದು ಸತ್ಯ ಅಂತ ಇದೆಯಲ್ಲ, ಈ ಪ್ರಪಂಚದಲ್ಲಿ ಏನೋ ಒಂದು ಸತ್ಯ ಅಂತ ಇದೆ. ಆ ಸತ್ಯ ಈ ಕಣ್ಣಿಗೆ ಕಾಣಿಸಲ್ಲ, ಈ ಕಿವಿ ಕೇಳಿಸಲ್ಲ, ಅದು ಈ ನಮ್ಮ 5 ಇಂದ್ರಿಯಗಳಿಗೆ ಗೋಚರವಾಗಲ್ಲ ಅದು. ಆದರೆ ಅದನ್ನ ಹೇಗೆ ನಿಮ್ಮ ನನ್ನ ಗಮನಕ್ಕೆ ತರೋದು? ಹಾಗಾದ್ರೆ ಆ ಒಂದು ದಿಕ್ಕಿನಲ್ಲಿ ಹೀಗೆ ಮಹಾನ್ ಗುರುಗಳು ಬೇರೆ ಬೇರೆ ರೀತಿಯ ಒಂದು ಜ್ಞಾನವನ್ನ ನಮ್ಮ ಗಮನಕ್ಕೆ ತರೋ ಈ ಜ್ಞಾನದ ತಿಳುವಳಿಕೆಯ ರೀತಿ ಇದು. ವಿಭಾಗ ಮಾಡಿದಾಗ ಏನನ್ನು ವಿಭಾಗ ಮಾಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ನೀವು ನಾನು ಹಾಕಿ ನೋಡಬೇಕು. ಈಗ ಇಲ್ಲಿ ಏನನ್ನು ವಿಭಾಗ ಮಾಡ್ತಾ ಇದ್ದೀವಿ? ಏನೋ ಒಂದು ಸತ್ಯವಾಗಿದೆ, ಅದರದ್ದು ದೈವ ಅಸುರ. ಏನು ದೈವ ಅಂತಂದ್ರೆ ಯಾವುದ್ರ ಕಡೆಗೆ ನಿಮಗೆ ನನಗೆ ಒಂದು ಸಹಜವಾಗಿ ಒಲವು ಅಂತ ಇರುತ್ತೆ. ಈಗ ನಾವು ಸಹಜವಾಗಿ ನಿಮ್ಗೆ ಯಾರಾದರೂ ನಿಮಗೆ ಪ್ರೀತಿಯಿಂದ ಕರುಣೆಯಿಂದ ಮಾತಾಡ್ಸೋದು ಇಷ್ಟನಾ, ಕೋಪದಿಂದ ಮಾತಾಡ್ಸೋದು ಇಷ್ಟನಾ ಅಂತ ಕೇಳಿದಾಗ ಸಹಜವಾಗಿ ಒಂದು ಉತ್ತರ ಬರುತ್ತೆ ಅಲ್ವಾ? ಹೀಗೆ ಏನೋ ಒಂದು ಅದೇ ವ್ಯಕ್ತಿ, ಅದೇ ನಿಮ್ಮ ಅಮ್ಮನೇ ಒಂದು ಸರ್ತಿ ಸ್ವಲ್ಪ ಕೋಪವಾಗಿ ಮಾತಾಡ್ತಾರೆ, ಆದರೆ ಇನ್ನೊಂದು ಸರ್ತಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ ಕೋಪದಿಂದ ಮಾತಾಡ್ಸಿದಕ್ಕೆ ಮಾತ್ರಕ್ಕೆ ನಿಮ್ಮಮ್ಮ ಏನೋ ಬೇರೆ ಆಗ್ಬಿಡ್ಲಿಲ್ಲ, ನೀವು ಇವ್ರು ನನಗೆ ಬೇಡ ಅಂತ ಅವ್ರನ್ನ ಬಿಟ್ಟು ಹೋಗಲಿಲ್ಲ. ಅದನ್ನು ನೋಡಿದ್ರಿ, ಪ್ರೀತಿನೂ ನೋಡಿದ್ರಿ, ಎರಡನ್ನೂ ನೋಡಿದಾಗ ಅದೇ ಅಮ್ಮ. ಆದರೆ ಆ ಕೋಪ ಏನಕ್ಕೆ ಬಂತು? ಅದೇನೋ ಕಾರಣ ಇರ್ಬೋದು, ಆದರೆ ಎರಡನ್ನೂ ಇದೆ ಅಂತ ಒಂದು ನಿಮ್ಮ ಅನುಭವಕ್ಕೆ ಬರುತ್ತೆ. ಹಾಗೆ ಇಲ್ಲಿ ಯಾವುದನ್ನ ನಾವು ಪರಮಾತ್ಮ ಅಂತ ಕರಿತಾ ಇದ್ದೇವೆ, ನಿಮ್ಮ ಸತ್ಯ ಸ್ವರೂಪ, ಅದು ಎರಡೂ ರೀತಿಯ ಗುಣಗಳಿದ್ದಾವೆ. ಆದರೆ ಈ ಒಂದು ನಡವಳಿಕೆಯ ಪ್ರಪಂಚದಲ್ಲಿ ಯಾವುದನ್ನ ನೀವು ನಾನು ಹೊರಗೆ ತರಬೇಕು ಆ ಪ್ರಶ್ನೆನೂ ನಿಮಗೆ ನನಗೇನೆ ಬಿಟ್ಟದ್ದು. ಆದರೆ ಇಲ್ಲಿ ಎರಡನ್ನೂ ತೋರಿಸೋ ಮೂಲಕ ನಮಗೆ ಭಗವಂತ ಸೃಷ್ಟಿಯ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಮಗೆ ಸಂಪೂರ್ಣತೆಯ ಅರಿವಾಗಬೇಕು ಅಂತಂದ್ರೆ ಈ ಸೃಷ್ಟಿ ಅಂತ ಏನಿದೆ, ಈ ಪ್ರಪಂಚ ಅಂತ ಏನಿದೆ, ಅಲ್ಲಿ ನಮಗೆ ಎಲ್ಲ ಕಾಣಿಸ್ತಾ ಇದೆ. ಕೆಲವರು ಕೋಪದಿಂದ ಮಾತಾಡೋದು ಕಾಣಿಸ್ತಾ ಇದೆ, ಕೆಲವರು ದ್ವೇಷದಿಂದ ಇರೋದು ಕಾಣಿಸ್ತಾ ಇದೆ, ಕೆಲವು ಪ್ರೀತಿಯಿಂದ ಇರೋದು ಕಾಣಿಸ್ತಾ ಇದೆ, ಕೆಲವರು ಕರುಣೆಯಿಂದ ಇರೋದು ಕಾಣಿಸ್ತಾ ಇದೆ. ಓ, ಹಾಗಾದ್ರೆ ಇದು ಬೇರೆ ಇದು ಬೇರೆನಾ? ಅಲ್ಲ, ಹಾಗಲ್ಲ. ಯಾಕಂದ್ರೆ ನಮಗೆ ಏನಾದ್ರೊಂದು ಸೃಷ್ಟಿ ಆಗಬೇಕು ಅಂತಂದ್ರೆ ಸೃಷ್ಟಿ ಯಾವಾಗಲೂ ಎರಡು ರೀತಿಯ ವಿಚಾರಗಳ ಒಂದು ಸ್ವಲ್ಪ ಮಂಥನದಿಂದ ಆಗುತ್ತೆ. ಈಗ ಮನೆಯಲ್ಲಿ
ಸ್ವಲ್ಪ ಒಬ್ಬರು ಈ ಕಡೆ ನೋಡೋರು ಒಬ್ರು ಈ ಕಡೆ ನೋಡೋರು ಇದ್ದಾಗ ನಾವಿವತ್ತು ಆ, ಈ ರೆಸ್ಟೋರೆಂಟ್ಗೆ ಹೋಗೋಣವಾ ಈ ರೆಸ್ಟೋರೆಂಟ್ಗೆ ಹೋಗೋಣವಾ ಅನ್ನೋ ವಿಚಾರ ಸ್ವಲ್ಪ ಮಂಥನ ಆದಾಗ ಆವಾಗ ಅದ್ಯಾತಿಕ್ಕೆ ಇದ್ಯಾತಿಕ್ಕೆ ಅದೇನಿಗೆ ಬೇಡ ಇದೇನಿಗೆ ಬೇಡ ಅನ್ನೋ ವಿಚಾರಗಳು ಬರುತ್ತೆ. ಆವಾಗ ನಿಮ್ಮ ಮನಸ್ಸಿನಲ್ಲಿ ಇದು ಹಿಂಗೆ ಇದು ಹಿಂಗೆ, ಇದರಲ್ಲಿದ್ದು ಸರಿ ಇದರಲ್ಲಿದ್ದು ಸರಿ ಅನ್ನೋದೆಲ್ಲ ಒಂದು ಅರಿವು ಜಾಸ್ತಿ ಆಗುತ್ತೆ. ಅದ್ರ ಮೂಲಕ ನೀವು ಒಂದು ತೀರ್ಮಾನ ತಗೊಳ್ಬೋದು ಅಲ್ವಾ? ಅದೇನೋ ಇವರು ಈ ಕಡೆ ನೋಡ್ತಾ ಇದ್ದಾರೆ ಇವರು ಈ ಕಡೆ ನೋಡ್ತಾ ಇದ್ದಾರೆ, ಅದು ತಪ್ಪು ಅದು ಸರಿ ಇದು ಯಾತಕ್ಕೆ, ಅದು ಬೇರೆ ವಿಷಯ. ಆದರೆ ಈ ರೀತಿ ಮಂಥನದಿಂದ ಒಂದು ಏನೋ ವಿಷಯದ ಬಗ್ಗೆ ಜ್ಞಾನ ಜಾಸ್ತಿ ಆಗತ್ತೆ. ಅದೇ ತಾನೇ ಈಗ ನಾವು ಅಡುಗೆ ಮಾಡಬೇಕಾದ್ರೆ ಇರ್ಬೋದು, ಹಾಡು ಹೇಳಬೇಕಾದ್ರೆ ಇರ್ಬೋದು, ಬಟ್ಟೆ ಹಾಕೊಳ್ಳೋದಿರ್ಬೋದು, ಬರೆಯೋದಿರ್ಬೋದು, ಎಲ್ಲದರಲ್ಲೂ ಈ ರೀತಿ ನಾವು ಸ್ವಲ್ಪ ಈ ಮಂಥನದಿಂದ ನಮ್ಮ ಒಂದು ಆ ವಿಷಯದ ಪ್ರಜ್ಞೆ ಜಾಸ್ತಿ ಆಗ್ತಾ ಹೋಗುತ್ತೆ. ವಿವೇಕ ವಿವೇಕ ಅಂತಂದ್ರೆ ಯಾವುದೋ ಒಂದು ವಿಷಯ ಇದೆಯಲ್ಲ, ಅದನ್ನ ನಾವು ಸಣ್ಣ ಸಣ್ಣ ಬೇರೆ ಬೇರೆ ನಿರ್ದಿಷ್ಟತೆಯಿಂದ ನೋಡಲಿಕ್ಕೆ ಕಲ್ತ್ಕೊಳ್ಳೋದು. ಯಾವುದೋ ಒಂದಿದೆ, ಏನೋ ಒಂದಿದೆ, ಬರೀ ಒಂದು ಭಾಗ ಮಾತ್ರ ಕಾಣಿಸಿದ್ರೆ ಇನ್ನೊಂದು ಭಾಗ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನನಗದು ಸಂಪೂರ್ಣತೆ ಅರಿವಾಗಲ್ಲ. ಸಂಗೀತ ನಾನು ಚೆನ್ನಾಗಿ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ಸ್ವರಗಳ ಪರಿಚಯ ಆಗಬೇಕು. ಸಂಗೀತ ಅಂದ್ರೆ ಏನು? ಒಂದು ರೀತಿ ಧ್ವನಿ. ಧ್ವನಿ ಒಂದೇ, ಆದರೆ ಅದರಲ್ಲಿ ಏರು ಇಳಿತ ಇರುತ್ತಲ್ಲ, ಅದನ್ನ ನೀವು ನಾನು ಇದು ಆ ಸ್ವರ ಇದು ಈ ಸ್ವರ ಅಂತ ವಿಭಾಗ ಮಾಡ್ತಾ ಇದ್ದೇವೆ ಅಲ್ವಾ? ಅಲ್ಲೇನು ಭಾಗ ಇಲ್ಲ ಸತ್ಯವಾಗಿ, ಯಾಕಂದ್ರೆ ಏನು ಅಲ್ಲಿರೋದು ಧ್ವನಿ ಮಾತ್ರ. ಅಥವಾ ಇನ್ನ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಒಂದು ಸಮುದ್ರ ಅಂತ ನಾವು ಹೋಗಿ ನಿಂತ್ಕೊಂಡಾಗ ಅಲ್ಲಿ ಅಲೆಗಳು ಬರುತ್ತೆ. ಓ ಇದು ದೊಡ್ಡ ಅಲೆ, ಇದು ಸಣ್ಣ ಅಲೆ, ಇದು ಪುಟಾಣಿ ಅಲೆ, ಇದು ಸುನಾಮಿ ಅಲೆ ಅಂತ ನಾವು ಹೆಸರು ಕೊಡ್ತೇವೆ. ಆದರೆ ಎಲ್ಲ ಏನು? ಎಲ್ಲ ಆ ಸಮುದ್ರನೇ. ಅಥವಾ ಇನ್ನೂ ಸ್ವಲ್ಪ ಆಳವಾಗಿ ನೋಡಿದ್ರೆ ಎಲ್ಲ ನೀರನ್ನೇ ಅಲ್ವಾ? ಹಾಗೆ ಈ ರೀತಿ ಏನೋ ಒಂದು ಏರು ಇಳಿತ ಉಬ್ಬು ತಗ್ಗು ಹೆಚ್ಚು ಕಡಿಮೆ ಇದಕ್ಕೆಲ್ಲ ನಾವು ಒಂದು ಹೆಸರು ಕೊಟ್ಟಾಗ ಆ ಒಂದು ವಿಷಯದ ಬಗ್ಗೆ ಅರಿವು, ಅದರ ಒಂದು ವೈಶಿಷ್ಟ್ಯತೆಗಳು ನಮ್ಮ ಮನಸ್ಸಿಗೆ ಸರಿಯಾಗಿ ಗೋಚರವಾಗ್ಲಿಕ್ಕೆ ಶುರುವಾಗತ್ತೆ. ಅದೇ ಇಲ್ಲಿ ಶ್ರೀಕೃಷ್ಣ ನಿಮಗೆ ನನಗೆ ಕಲಿಸ್ಕೊಡ್ತಾ ಇರೋದು. ದೈವ ಅಸುರ. ಈಗ ನಾವು ಕಳೆದ ತರಗತಿಯಲ್ಲಿ ದೈವಿ ಸ್ವಭಾವಗಳನ್ನ ನೋಡಿದ್ವಿ. ಇಲ್ಲಿ ಅಸುರ. ಏನಪ್ಪ ಅಸುರ? ಯಾರು ಅಸುರರು? ಯಾರು ರಾಕ್ಷಸ ಸ್ವಭಾವದವರು? ಯಾರು ನಿಜವಾದ ರಾಕ್ಷಸ? ನಾವೆಲ್ಲ ನಮ್ಮ ಚಲನಚಿತ್ರದಲ್ಲಿ ನೋಡಿರ್ತೇವೆ ಅಲ್ವಾ? ರಾಕ್ಷಸ ಅಂದ್ರೆ ಹೆಂಗಿರ್ತಾನೆ? ಯೂಶುವಲ್ ಆಗಿ ನಮ್ಮ ಮೂವಿಗಳಲ್ಲಿ ತೋರಿಸೋದು ಅಂತ ಯಾರೋ ನಗಾಡ್ಕೊಂಡು ಬರ್ತಾರೆ. ಅವರು ಉದ್ದಕ್ಕೆ ದಪ್ಪಕ್ಕೆ ಎತ್ತರಕ್ಕೆ, ಕೂದಲು ವಿಕಾರವಾಗಿ, ಮುಖ ವಿಕಾರವಾಗಿ, ಹಲ್ಲೆಲ್ಲ ಕೋರೆ ಹಾಕ್ಕೊಂಡು, ಅವ್ರ ಬಣ್ಣ ಸ್ವಲ್ಪ ಗಾಢವಾಗಿರುವಂಥದ್ದು, ಈ ರೀತಿ ಎಲ್ಲ ನಮ್ಮ ಚಲನಚಿತ್ರಗಳಲ್ಲಿ ತೋರಿಸ್ತಾರೆ. ಅದು ಸ್ವಲ್ಪ ನಾಟಕೀಯತೆ. ಯಾಕೆ? ನಿಮಗೆ ನನಗೆ ಯಾವುದೋ ಒಂದು ವಿಷಯವನ್ನ ಅರಿಬೇಕಾದಾಗ ಸ್ವಲ್ಪ ನಾಟಕೀಯತೆ ಇದ್ರೆ ಸ್ವಲ್ಪ ಮನಸ್ಸಿಗೆ ಬೇಗ ನಾಟುತ್ತೆ. ಆದರೆ ಅಸುರ ಅಂದ್ರೆ ಯಾರು ಸ್ವಾಮಿ? ಯಾರು ಅಸುರರು? ಅಸುರ ಅಂತಂದ್ರೆ ಯಾರಲ್ಲಿ ನಾನು ಈ ಸೃಷ್ಟಿಯಲ್ಲಿ ಏನೋ ಒಂದು ಬೇರೆ, ನಾನು ಯಾರು ಗೊತ್ತಾ ಅನ್ನೋ ಒಂದು ವಿಚಾರ ಯಾರಲ್ಲಿರುತ್ತೆ, ನಾನು ಅಂತ ಹೇಳ್ಕೊಂಡು ಏನೋ ಬರಿತೀವಲ್ಲ ಅಥವಾ ಹೇಳ್ತೀವಲ್ಲ, ನಾನು ಯಾರು ಗೊತ್ತಾ? ನಾನು ಗಂಡು, ನಾನು ಹೆಣ್ಣು, ನಾನು ಕನ್ನಡಿಗ, ನಾನು ಬ್ರಾಹ್ಮಣ, ನಾನು ವೈಶ್ಯ, ನಾನು ಶೂದ್ರ, ನಾನು ಒಳ್ಳೆಯವನು, ನಾನು ಕೆಟ್ಟವಳು, ನಾನು ಅಂತ ಏನೋ ಎಲ್ಲ ಬರ್ಕೋತೀವಲ್ಲ. ಯಾರಲ್ಲಿ ಈ ನಾನು ಅಂತ ಇರುತ್ತೆ ಅವರೆಲ್ಲ ಅಸುರರು ಸ್ವಾಮಿ.
ಏನಪ್ಪಾ ಇದು? ಏನಂಗಂದ್ರೆ, ನೋಡಿ ಸ್ವಾಮಿ, ಎಲ್ಲಿ ನಾನು ಏನೋ ಒಂದು ಸಂಪೂರ್ಣತೆ ಅಂತ ಇದೆಯಲ್ಲ, ಅದರಿಂದ ಬೇರೆ ಅಂತ ಇದ್ದಾಗ ಮಾತ್ರ ಈ ರೀತಿಯೆಲ್ಲ ನನ್ನಲ್ಲಿ ಗುಣಗಳು ಕಾಣುತ್ತೆ ಸ್ವಾಮಿ. ನೋಡಿ, ಸ್ವಲ್ಪ ಗಮನ ಕೊಡಿ. ಕಪಟ. ಕಪಟ ಅಂದ್ರೆ ಏನು ಸ್ವಾಮಿ? ಕಪಟ ಅಂತಂದ್ರೆ ಏನೋ ಮೋಸ ಮಾಡುವಂಥದ್ದು ಅಲ್ವಾ? ಮೋಸ ಅಂತಂದ್ರೆ ಏನು ಸ್ವಾಮಿ? ಉದಾಹರಣೆಗೆ, ಎಷ್ಟೊಂದು ಕಥೆಗಳಿದೆ, ಆದರೆ ಸುಮ್ಮನೆ ಉದಾಹರಣೆಗೆ, ಯಾರ ಹತ್ರ ₹100 ತಗೊಂಡಿದ್ದೀವಿ ಅಂತ ಅನ್ಕೊಳ್ಳೋಣ. ಅವ್ರಿಗೆ ₹100 ವಾಪಸ್ ಕೊಡೋಂಗಿಲ್ಲ. ಅವ್ರಿಗೆ ₹100 ನೀನು ಕೊಟ್ಟೇ ಇಲ್ಲ ಅಂತ ಮೋಸ ಮಾಡೋದು. ಈ ಗುಣ ಯಾತಕ್ಕೆ ಬರುತ್ತೆ ಸ್ವಾಮಿ? ಯಾತಕ್ಕೆ ಈ ರೀತಿ ಅನ್ಸುತ್ತೆ, ಈ ರೀತಿ ಮಾಡಬೇಕು ಅಂತ ಯಾರಿಗಾದ್ರು? ಆ ₹100 ಅದು ಏನೋ ಅದಕ್ಕೆ ಅದರಿಂದ ನನಗೆ ಒಂದು ಲಾಭ, ನನಗೇನೋ ಸಿಗ್ತಾ ಇದೆ ಅಂದ್ರೆ ಏನೋ, ನಾನು ಈ ₹100ನಿಂದ ಏನೋ ಸ್ವಲ್ಪ ಜಾಸ್ತಿ ಆದೆ, ಅದರಿಂದ ನನಗೇನೋ ಲಾಭ, ಏನೋ ನನ್ನ ಹತ್ರ ಇಲ್ಲ, ಅದು ಈ ₹100 ನನಗೆ ಸಿಗ್ತಾ ಇದೆ ಅನ್ನೋ ವಿಚಾರದಿಂದ ಈ ಕಪಟತನ ಬರುತ್ತೆ. ಹೌದ್ ತಾನೆ? ದರ್ಪ. ದರ್ಪ ಅಂದ್ರೆ ಏನ್ ಸ್ವಾಮಿ? ದರ್ಪ ಅಂದ್ರೆ ನಾನು ಹೆಚ್ಚು ನೀವು ಕಡಿಮೆ ಅಂತ. ಎಲ್ಲಿಂದ ಬರುತ್ತೆ ಸ್ವಾಮಿ? ಹೀಗೆ ನೀವು ಇಲ್ಲಿರೋ ಪ್ರತಿಯೊಂದು ಗುಣಗಳನ್ನ ನೋಡಿದ್ರೆ ಮೂಲ ಕಾರಣ ಏನು? ನಾನು ಯಾರು ಗೊತ್ತಾ ಅನ್ನೋ ವಿಚಾರ ಯಾವ ಮನಸ್ಸಿನಲ್ಲಿ ಗಾಢವಾಗಿರುತ್ತೆ, ಯಾರು ನಾನು ಅಂತ ಹೇಳ್ಬಿಟ್ಟು ಏನೋ ನನ್ನ ದೇಹದ ಬಗ್ಗೆ ಕುರಿತಾಗಿ ನಾನು ಅಂತ ಹೇಳೋದು, ಅಥವಾ ನನ್ನ ಮನಸ್ಸಿನ ಬೇರೆ ಬೇರೆ ರೀತಿಯ ವಿಷಯಗಳನ್ನ ಕುರಿತಾಗಿ ನಾನು ಅದು ಅಂತ ಹೇಳೋದು, ಈ ರೀತಿ ಎಲ್ಲಿ ಆ ನಾನು ಇರುತ್ತೆ ಅಲ್ಲೆಲ್ಲ ಈ ರೀತಿ ಅಸುರಿ ಸ್ವಭಾವ ಇರುತ್ತೆ ಸ್ವಾಮಿ. ಯಾಕಂದ್ರೆ ಅದರಿಂದನೇ ಜೀವನದಲ್ಲಿ ನಾನು ಪ್ರತ್ಯೇಕ, ನೀವು ಬೇರೆ, ನಾನು ಬೇರೆ, ಎಲ್ಲಿ ತನಕ ನಾನು ಬೇರೆ ನೀವು ಬೇರೆ ಅಂತಿರುತ್ತೆ. ನನಗೇನು ಸಿಕ್ತು, ನನಗೇನು ಸಿಗ್ಲಿಲ್ಲ, ನಾನು ಹೆಚ್ಚ ನೀವು ಕಡಿಮೆನಾ, ಎಲ್ಲ ಇಲ್ಲಿಂದ ಶುರುವಾಗತ್ತೆ ಸ್ವಾಮಿ. ಹಾಗಾಗಿ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನೋಡಪ್ಪ, ರಾಕ್ಷಸ ಅಂತಂದ್ರೆ ನಾವು ಚಲನಚಿತ್ರದಲ್ಲಿ ತೋರಿಸ್ತೇವಲ್ಲ, ಆ ರೀತಿ ಮಾತ್ರ ಇರಬೇಕು ಅಂತೇನೂ ಇಲ್ಲ. ರಾಕ್ಷಸ ಅಂತಂದ್ರೆ ನನ್ನಲ್ಲಿ ನಾನು ಯಾರು ಗೊತ್ತಾ ಅನ್ನೋ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದಾಗ ಅದೇನೇ ನನ್ನ ಅಸುರಿ ಸ್ವಭಾವ ಆಗುತ್ತೆ ಸ್ವಾಮಿ. ಅದನ್ನ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಇದನ್ನ ಇನ್ನೊಂದು ಸ್ವಲ್ಪ ಅರ್ಥಕೊಳ್ಳಿಕ್ಕೆ ಒಂದು ಸಣ್ಣ ವಿಡಿಯೋ ಇದೆ. ಈ ವಿಡಿಯೋನಲ್ಲಿ ಈಗ ನಾವು ಮೂವಿ ಅಂತ ಮಾತಾಡ್ತೇವಲ್ಲ, ಚಲನಚಿತ್ರ ಅಂತ, ಈ ಚಲನಚಿತ್ರ ಹೇಗೆ ಹೇಗೆ ಚಲನಚಿತ್ರ ಅನ್ನೋದು ನಮಗೆ ಕಾಣುತ್ತೆ ಅನ್ನೋದನ್ನ ನಾವಿವಾಗ ನೋಡೋಣ. ಅದರ ನಂತರ ವಿಚಾರವನ್ನ ಮುಂದುವರಿಸೋಣ. ಪದ್ಮಮ್ಮ, ನನಗೆ ಶೇರ್ ಮಾಡಲಿಕ್ಕೆ ನೀವು ಅನುವು ಮಾಡ್ತೀರಾ? ಹೇಗೆ ಸರ್? ನಿಮ್ಮ ಶೇರಿಂಗನ್ನು ನಿಲ್ಲಿಸಿ. ನಾನೀಗ ನಿಮಗೆ ಶೇರಿಂಗ್ ರಿಕ್ವೆಸ್ಟ್ ಕಳಿಸಿದ್ದೀನಿ. ನೀವು ಅದಕ್ಕೆ ಹ್ಞೂ ಅಂದರೆ ಅನುವಾಗುತ್ತೆ. ಇಲ್ಲಿ ಸಿಗ್ತಾ ಇಲ್ಲ? ಓಕೆ, ಈಗ ಹೋಸ್ಟ್ ಸದ್ಯಕ್ಕೆ ಅಂತ ಇದೆಯಲ್ಲ ಅದು. ಸದ್ಯಕ್ಕೆ ನಾನು ಹೋಸ್ಟ್ ಆದೆ. ಈಗ ಹಾ. ನಾನು ಮಾಡ್ತೇನೆ, ಬಿಡಿ ಅಮ್ಮ. ಈಗ ಒಂದು ಸಣ್ಣ ವಿಡಿಯೋ. ಇದರಲ್ಲಿ ಈ ಚಲನಚಿತ್ರ ಅಂದ್ರೆ ಏನು, ಚಲನಚಿತ್ರ ಹೇಗಾಗತ್ತೆ ಅನ್ನೋ ಒಂದು ವಿಡಿಯೋ ಇದು. ತದನಂತರ ನಾವು ಮಾತಾಡೋಣ.
see it just the way it looks in real life. Now we have the important parts of a projector. ಈಗ ಹೇಗೋ ನಾವು ಈ ರೀತಿ ಒಂದು ಚಲನಚಿತ್ರ ಅಂತ ನೋಡ್ತೀವಿ, ನೀವೆಲ್ಲ ಆಮ್, ನೋಡಿರ್ಬೋದು. ಈ ರೀತಿ ಏನೋ ಒಂದು ಪ್ರೊಜೆಕ್ಟ್ ಇರುತ್ತೆ. ಆ ಪ್ರೊಜೆಕ್ಟ್ನಲ್ಲಿ ಈ ರೀತಿ ಫಿಲ್ಮ್ ಅಂತ ಇರುತ್ತೆ. ಅದ್ರ ಮೂಲಕ ಬೆಳಕು ಹಾಯುತ್ತೆ. ಅದು ಸ್ಕ್ರೀನ್ ಮೇಲ್ಗಡೆ ಈ ರೀತಿ ಒಂದು ಚಿತ್ರವನ್ನು ಮೂಡಿಸುತ್ತೆ. ಇಲ್ಲೇನೋ ಒಂದು ಈ ರೀತಿ ಒಂದು ತಿರುಗೋ ಚಕ್ರ ಇರುತ್ತೆ. ಅದು ತಿರುಗ್ತಾ ಇರುತ್ತೆ. ಕೆಲವು ಸತಿ ಬೆಳಕನ್ನು ಬಿಡುತ್ತೆ, ಕೆಲವು ಸತಿ ಬೆಳಕನ್ನು ಬಿಡಲ್ಲ. ಯಾವಾಗ ಯಾವಾಗ ಇದು ಬೆಳಕನ್ನು ಬಿಡಲ್ಲ ಆವಾಗ ಇಲ್ಲಿ ಚಿತ್ರ ಬದಲಾಗತ್ತೆ. ಹಾಗೆ ಯಾವ ಒಂದು ವೇಗದಲ್ಲಿ ಈ ಚಿತ್ರ ಬದಲಾಗ್ತಾ ಇರುತ್ತೆ ಇಲ್ಲಿ, ನಿಮ್ಗೆ ಆ ವೇಗದಲ್ಲಿ ಈ ಪರದೆ ಮೇಲ್ಗಡೆ ಏನೋ ನಡೀತಾ ಇದೆ, ಏನೋ ಹಾಡು ಹೇಳ್ತಾ ಇದ್ದಾರೆ, ಓಡ್ತಾ ಇದ್ದಾರೆ ಅನ್ನೋ ಒಂದು ಭಾಸ ಆಗತ್ತೆ. ಚಲನಚಿತ್ರ ಅಂತಂದ್ರೆ ಅಲ್ಲೇನೋ ನಿಜವಾಗ್ಲೂ ನಡೀತಾ ಇಲ್ಲ, ಅಲ್ಲೇನೋ ಒಂದು ಯಾರೋ ಓಡ್ತಾ ಇಲ್ಲ, ಯಾರೋ ಒಂದು ಕೂಗ್ತಾ ಇಲ್ಲ, ಏನೋ ಆಗ್ತಾ ಇಲ್ಲ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಬೇರೆ ಬೇರೆ ಫೋಟೋಗ್ರಾಫ್ಸ್ ಇರುತ್ತೆ, ಚಿತ್ರಗಳಿರುತ್ತೆ. ಈಗ ಒಂದು ಚಲನಚಿತ್ರ ಆಗಬೇಕು ಅಂತಂದ್ರೆ ಈ ರೀತಿ ಸಾವಿರಾರು ಚಿತ್ರಗಳನ್ನ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದು ತೆಗೆದಿರ್ತಾರೆ. ಅದನ್ನೆಲ್ಲ ಒಂದು ರೀಲ್ ಅಂತ ಹಾಕಿರ್ತಾರೆ. ಇವತ್ತಿನ ಟೆಕ್ನಾಲಜಿನಲ್ಲಿ ಇದು ಸ್ವಲ್ಪ ಡಿಜಿಟಲ್ ಆಗಿದೆ, ಆದರೆ ಇದು ನಡೆಯೋ ರೀತಿ ಹೀಗೇನೆ. ಈ ರೀತಿ ಇರುತ್ತೆ ಚಿತ್ರಗಳು. ಇದನ್ನ ಇದ್ರ ಮೂಲಕ ತಿರುಗ್ತಾ ಇರುತ್ತೆ. ತಿರುಗೋ ಸಮಯದಲ್ಲಿ ಬೆಳಕು ಬೀಳ್ತಾ ಇರುತ್ತೆ. ಆವಾಗ ಪರದೆ ಮೇಲ್ಗಡೆ ಒಂದು ಚಿತ್ರದ ಬೆಳಕು ಬೀಳುತ್ತೆ. ನಂತರ ಇನ್ನೊಂದು, ಯಾವ ವೇಗದಲ್ಲಿ ಈ ಚಿತ್ರಗಳು ಅಂದರೆ ಈ ರೀಲ್ನಲ್ಲಿ ಮೂವ್ ಆಗ್ತಾ ಇರುತ್ತಲ್ಲ, ಅದ್ರ ಮೂಲಕ ನಿಮಗೆ ಇಲ್ಲೇನೋ ಮೂವ್ ಆಗ್ತಾ ಇದೆ, ಇಲ್ಲೇನೋ ಬದಲಾಗ್ತಾ ಇದೆ. ಆ ಬದಲಾಗ್ತಾ ಇರೋದು ಅವರು ಹಾಡು ಹೇಳ್ತಾ ಇದ್ದಾರೆ, ಅದಕ್ಕೆ ಸರಿಯಾಗಿ ಶಬ್ದ, ಅದಕ್ಕೆ ಸರಿಯಾಗಿ ಬೇಕಾಗಿರೋ ಸಂಗೀತ ಅದನ್ನೆಲ್ಲ ಅಳವಡಿಸಿದಾಗ, ಓ ಅದೇನೋ ಆಗ್ತಾ ಇದೆ, ರಾಜ್ಕುಮಾರ ಮಾತಾಡ್ದ, ಓ ಈಗ ವಜ್ರಮುನಿ ಬಂದ, ಓ ಈಗ ಅವರಿಬ್ಬರು ಜಗಳ ಆಡಿದ್ರು, ಓ ಈಗ ಅವನು ಇನ್ನೊಬ್ಬರನ್ನ ಯಾರನ್ನೋ ಕೊಂದ್ಬಿಟ್ಟ, ಓ ನೋಡಲ್ಲಿ ರಾವಣ ಬಂದ ಸೀತೆನ ಎತ್ಕೊಂಡು ಹೋಗ್ಬಿಟ್ಟ. ಹೀಗೆ ಇದೆಲ್ಲ ಭಾಸವಾಗ್ತಾ ಇರೋದು ಇದು ಯಾವ ವೇಗದಲ್ಲಿ ನಡೀತಾ ಇದೆ ಅನ್ನೋದ್ರ ಮೂಲಕ. ಈಗ ಇದನ್ನೆಲ್ಲ ನೋಡಿದಾಗ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ, ಇಲ್ಲೇನು ನಡೀತಾ ಇದೆಯಲ್ಲ ಈ ಪರದೆ ಮೇಲ್ಗಡೆ, ಇದು ಸತ್ಯನಾ? ಇಲ್ಲೇನು ನಡೀತಾ ಇದೆಯಲ್ಲ ಇದು ಸತ್ಯನಾ? ನಡೀತಾ ಇದೆಯಾ? ಅದು ನಡೆಯೋ ಥರ ಭಾಸವಾಗ್ತಾ ಇದೆ. ಈ ನಡೆಯೋ ಥರ ಭಾಸವಾಗ್ಲಿಕ್ಕೆ ಕಾರಣ ಏನು? ಒಂದು ಈ ಬೆಳಕು, ಇನ್ನೊಂದು ಈ ಚಿತ್ರ. ಈ ಚಿತ್ರದಲ್ಲಿ ಏನೋ ಒಂದು ನಮೂದೆ ಆಗಿರುತ್ತಲ್ಲ, ನೀವು ಕ್ಯಾಮ್ರಾ ತಗೊಂಡೋಗಿ ಕ್ಲಿಕ್ ಅಂತ ಮಾಡಿದಾಗ ಅದ್ರ ಮೇಲ್ಗಡೆ ಬೆಳಕು ಬಿದ್ದಾಗ ಅದು ಇಲ್ಲಿ ಪರದೆ ಮೇಲ್ಗಡೆ ಈ ರೀತಿ ಕಾಣುತ್ತೆ. ಇಲ್ಲಿ ಏನಿದೆ ಅದಿಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಏನಿದೆ ಸ್ವಾಮಿ? ಇಲ್ಲಿ ನಾನು ಯಾರು ಗೊತ್ತಾ ಅಂತ ಇದ್ರೆ ಇಲ್ಲಿ ಅದೇ ಕಾಣುತ್ತೆ. ಇಲ್ಲಿ ನಾನು ಒಳ್ಳೆಯವನು ಅಂತ ಇದ್ರೆ ಇಲ್ಲಿ ಅದನ್ನೇ ನೋಡ್ಲಿಕ್ಕೆ ಹೋಗ್ತೇನೆ. ಇಲ್ಲಿ ನಾನು ಕೆಟ್ಟವನು ಅಂತ ಇದ್ರೆ ಇಲ್ಲಿ ಅದು ಕಾಣುತ್ತೆ. ಹಾಗಾಗಿ ನನಗೆ ಈ ಪ್ರಪಂಚ, ಇಲ್ಲಿ ಏನು ನಡೀತಾ ಇರೋ ಜಾಗ ಅಂತ ಇದೆಯಲ್ಲ, ಅಲ್ಲಿ ಏನು ಕಾಣುತ್ತೆ? ಯಾವ ರೀತಿ ನನಗೆ ಬೇರೆ ಬೇರೆ ಅನುಭವಗಳಾಗತ್ತೆ? ಇಲ್ಲಿ ಏನೆಲ್ಲ ನಮೂದೆ ಆಗಿರುತ್ತೆ ಆ ರೀತಿ ಸ್ವಾಮಿ. ನಿಮ್ಗೆಲ್ಲ ಒಂದು ಕತೆ ಗೊತ್ತಿರ್ಬೋದು, ಎರಡು ಗಿಣಿಗಳ ಕತೆ. ಒಂದು ಗಿಣಿ ಒಬ್ಬರು ಪಂಡಿತರ ಮನೆಗೆ, ಇನ್ನೊಂದು ಗಿಣಿ ಒಬ್ಬ ಈ ಮಾಂಸ ಎಲ್ಲ ಮಾರ್ತಾರಲ್ಲ ಅಂಥವ್ರ ಮನೆ, ಬುಚ್ಚರ್ ಅಂಥವ್ರ ಮನೆಗೆ ಹೋಯ್ತಂತೆ. ಸಣ್ಣ ಮಗುವಾಗಿದ್ದಾಗ ಎರಡು ಗಿಣಿಗಳು. ಸ್ವಲ್ಪ ದಿನಗಳ ನಂತರ ಒಂದು ಗಿಣಿ
ಯಾವುದು ಆ ಮಾಂಸ ಮಾರೋನ್ ಮನೆಗೆ ಹೋಯ್ತಲ್ಲ, ಆ ಗಿಣಿ ಯಾರಾದರೂ ಬಂದರೆ ಕೊಲ್ತೀನಿ, ಕೊಚ್ಚುತ್ತೀನಿ, ರಕ್ತ ಹೀರ್ತೀನಿ, ಈ ರೀತಿ ಎಲ್ಲ ಮಾತಾಡತ್ತಂತೆ. ಇನ್ನೊಂದು ಗಿಣಿ, ಬನ್ನಿ ಕೂತ್ಕೊಳ್ಳಿ, ನೀರು ಕೊಡ್ಲಾ, ಚೆನ್ನಾಗಿದ್ದೀರಾ ಅಂತ ಹೇಳತ್ತಂತೆ. ಎರಡೂ ಗಿಣಿಗಳು ಶುರುವಾದಾಗ ಅವಳ ಮನಸ್ಸಿನಲ್ಲಿ ನಾನು ಈ ರೀತಿ ಮಾಂಸ ಮಾಡೋ ಆ ಮನೆ ಗಿಣಿ ಅಥವಾ ನಾನು ಈ ಪಂಡಿತನ ಮನೆ ಗಿಣಿ ಅಂತೇನೂ ಇರಲಿಲ್ಲ. ಆದರೆ ಜೀವನದಲ್ಲಿ ಬೆಳೀತಾ 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 ಯಾವ ಒಂದು ನಮಗೆ ಅಂಶಗಳು ನಮ್ಮ ಸುತ್ತಮುತ್ತಲಿಂದ ಬಂತು, ಯಾವುದನ್ನು ನಾನು ಸರಿಯಾಗಿ ವಿಚಾರ ಮಾಡ್ದೇನೆ ನನ್ನ ಮನಸ್ಸು ಅನ್ನೋ ಜಾಗದಲ್ಲಿ, ನನ್ನ ಮನಸ್ಸು ಅನ್ನೋ ಜಾಗದಲ್ಲಿ ಎಲ್ಲ ಶೇಖರಣೆ ಆಗಿಬಿಡುತ್ತೆ ಸ್ವಾಮಿ. ಈ ರೀತಿ ಚಿತ್ರಗಳು ಮನಸ್ಸು ಅನ್ನೋ ಜಾಗದಲ್ಲಿ ಶೇಖರಣೆ ಆಗ್ತಾನೆ ಹೋಗುತ್ತೆ. ಅದನ್ನೇನು ನಾವು ಬದಲಾಯಿಸೋ ಅವಶ್ಯಕತೆ ಇಲ್ಲ. ಆದರೆ ಯಾವುದನ್ನ ನಾನು ಆಯ್ಕೆ ಮಾಡಬೇಕು, ಅದನ್ನ ನಾವು ಆ ವಿವೇಕವನ್ನು ನಾವು ಬೆಳೆಸ್ಕೊಳ್ಳೋದೇನೆ ಎಲ್ಲ ಬರ್ತಾ ಇರೋದನ್ನೆಲ್ಲ ಸರಿ ಅಂತ ನೋಡ್ಲಿಕ್ಕೆ ಹೋದಾಗ, ಈ ಚಿತ್ರದಲ್ಲಿ ಮಗ್ನವಾಗ್ಬಿಟ್ಟಾಗ, ಆಗ ಈ ರೀತಿ ಅಸುರಿ ಸ್ವಭಾವ ಅದನ್ನೇ ಶ್ರೀಕೃಷ್ಣ ಇಲ್ಲಿ ತೋರಿಸ್ತಾ ಇರೋದು ನಮಗೆ. ಕಾಳಿಂಗ ಮರ್ದನ ಅಂತಂದ್ರೆ ಏನು ಸ್ವಾಮಿ? ಯಾವುದು ಸ್ವಾಮಿ ಕಾಳಿಂಗ ಅಂತಂದ್ರೆ? ಕಾಳಿಂಗ ಅಂತಂದ್ರೆ ನನ್ನ ಅಜ್ಞಾನ. ಏನು ಅಜ್ಞಾನ? ನಾನು ಯಾರು ಗೊತ್ತಾ ಅನ್ನೋ ಅಜ್ಞಾನ. ನನ್ನ ಅಜ್ಞಾನದಿಂದ ನೋಡಿ, ಈ ಕಪಟತನ, ದರ್ಪ, ನಾನು ಯಾರೋ ಅನ್ನೋ ಒಂದು ಅಹಂಕಾರ, ಕೋಪ. ಎಲ್ಲಿಂದ ಬರುತ್ತೆ ಸ್ವಾಮಿ ಕೋಪ? ಈ ಕಠೋರತೆ, ಇನ್ನೊಬ್ಬರನ್ನ ಸೌಮ್ಯವಾಗಿ ಮಾತಾಡಿಸದೇ ಇರುವಂಥದ್ದು ಎಲ್ಲಿಂದ ಬರುತ್ತೆ? ಎಲ್ಲ ಈ ಕಾಳಿಂಗಕ್ಕೆ ಈ ರೀತಿ ನೂರಾರು ತಲೆಗಳು ಅಂತ. ಈ ನೂರಾರು ತಲೆಗಳು ಎಲ್ಲಿಂದ ಬರ್ತಾ ಇದೆ? ಮೂಲವಾಗಿ ನಾನು ಯಾರು ಗೊತ್ತಾ ಅನ್ನೋ ವಿಚಾರದಲ್ಲಿರೋ ಅಜ್ಞಾನದಿಂದ. ಆ ಅಜ್ಞಾನ ಈ ರೀತಿ ಕಾಳಿಂಗ ಸರ್ಪ. ಆವಾಗ ಈ ನದಿ ಏನಾಗತ್ತೆ ಸ್ವಾಮಿ? ನದಿ ಅಂತಂದ್ರೆ ಏನು ಸ್ವಾಮಿ? ನೀವು ನಾನು ಇರೋ ಒಂದು ಜೀವನ ನೋಡಿ, ನೀವು ನಾನು ಇರೋ ಜೀವನ ಒಂದು ನದಿ ಥರ ಯಾವಾಗಲೂ ನಡೀತಾನೇ ಇರುತ್ತೆ, ಯಾವಾಗಲೂ ಹರಿತಾನೇ ಇರುತ್ತೆ. ಆ ನದಿಯ ನೀರು ಏನಾಗ್ಬಿಡುತ್ತೆ ಸ್ವಾಮಿ? ಈ ರೀತಿ ಅಸುರಿ ಸ್ವಭಾವ ಇದ್ದಾಗ, ಈ ಕಾಳಿಂಗ ಇದ್ದಾಗ ಏನಾಯ್ತಂತೆ ನದಿನಲ್ಲಿ? ಅಲ್ಲಿ ವಿಷ. ಆ ನದಿ ನೀರ್ ಹತ್ರ ಯಾರಾದ್ರೂ ಹೋದ್ರೆ ಅವ್ರಿಗೆ ಮೂರ್ಛೆ ಹೋಗ್ತಿದ್ರಂತೆ, ಇಲ್ಲ ಸಾವು ಬೀಳ್ತಿದ್ರಂತೆ. ಅಂದ್ರೆ ಏನರ್ಥ ಸ್ವಾಮಿ? ನಿಮ್ಮ ನನ್ನ ನಡವಳಿಕೆ ಮೂಲಕ ನೀವು ನಾನು ಜೀವನದಲ್ಲಿ ಒಂದ ವಿಷವನ್ನು ಹಂಚುತ್ತೇವೆ, ಇಲ್ಲ ಅಮೃತವನ್ನು ಹಂಚ್ಬೋದು ಸ್ವಾಮಿ. ಏನ್ ಹಂಚ್ತಾ ಇದ್ದೀವಿ? ನಾನೇನು ಅನ್ನೋ ವಿಚಾರ ನಾನು ಸರಿಯಾಗಿ ನೋಡಿಲ್ದೇ ಇದ್ದಾಗ ನಾನು ಹಂಚೋದೆಲ್ಲ ವಿಷಯನೇ ಸ್ವಾಮಿ. ನಾನೇನು ಅನ್ನೋದನ್ನ ಸರಿಯಾಗಿ ಅರ್ಥ ಆಗ ಶ್ರೀಕೃಷ್ಣ ಈ ಒಂದು ಅಸುರಿ ಸ್ವಭಾವ ಅಂದ್ರೆ ಏನು ಸ್ವಾಮಿ? ಅಸುರಿ ಸ್ವಭಾವ ಅಂತಂದ್ರೆ ಈ ರೀತಿ ಎಲ್ಲಿ ನಾನು ಯಾರು ಅನ್ನೋ ವಿಚಾರದಲ್ಲಿ ಸರಿಯಾಗಿ ಸ್ಪಷ್ಟತೆ ಇಲ್ಲದೇ ಇದ್ದಾಗ ಯಾವ ರೀತಿ ವ್ಯಕ್ತವಾಗುತ್ತೆ ನನ್ನ ಜೀವನದ ನಡವಳಿಕೆ? ಈ ರೀತಿ ಈ ಎಲ್ಲ ಕಾಳಿಂಗ ಸರ್ಪವನ್ನ ಮರ್ದನ ಅಂದ್ರೆ ನೋಡಿ, ಆತ ಅದರ ಮೇಲ್ ನಿಂತಿರೋನು. ನಾನು ಈ ಬೆಳಕು, ನಾನು ಈ ಚಿತ್ರದಲ್ಲಿ ಇರೋ ನಮೂದೆ ಆಗಿರೋ ಚಿತ್ರಗಳಲ್ಲ ನಾನು. ಈಗ ನೋಡಿದ್ವಿ ನಾವು, ಆ ಚಲನಚಿತ್ರದ ಒಂದು ಚಿತ್ರವನ್ನು ನೋಡಿದ್ವಿ ನಾವು. ನಾನು ಯಾರು? ನಾನು ಇಲ್ಲಿ ನಮೂದೆ ಆಗಿರೋ ಚಿತ್ರಗಳಲ್ಲ. ಈ ಬೆಳಕು, ಈ ಬೆಳಕು ಈ ಚಿತ್ರದ ಮೂಲಕ ಬಿದ್ದಾಗ ಈ ರೀತಿ ಪರದೆನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಆಯ್ಕೆ ಮಾಡ್ತೇನೆ ಯಾವುದನ್ನ ನಾನು ಹೊರ ತರಬಹುದು, ಯಾವ ಚಿತ್ರವನ್ನು ನಾನು ಹೊರಗಡೆ ತರ್ತೇನೆ. ಎಲ್ಲ ಆಯ್ಕೆ ನನ್ನಲ್ಲಿದೆ. ದೈವ ಅಸುರ ಎರಡನ್ನೂ ಇದೆ. ಆದ್ರೆ ಯಾವುದನ್ನ ನಾನು ಹೊರ ತರಲಿ? ಕಾಳಿಂಗ ನರ್ತನ. ಆಗ ಈ ಸ್ವಲ್ಪ ಕಠೋರತೆ, ಉದಾಹರಣೆಗೆ
ನೀವು ಯಾವಾಗಲೂ ಇನ್ನೊಬ್ರ ಹತ್ರ ಸೌಮ್ಯವಾಗಿ ಮಾತಾಡಬೇಕು ಅಂತ ಇಲ್ಲ. ಕಠೋರತೆಯನ್ನು ಸಹ ನೀವು ಹದವಾಗಿ ಉಪಯೋಗ ಮಾಡಿದಾಗ ಆ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ತರಬೇಕು ಅಂತ ಇದ್ದಾಗ ಅದನ್ನ ತರಬಹುದು. ಕಠೋರತೆ ಅದನ್ನ ಬಿಸಾಕ್ಬೇಕು ಅಂತ ಇಲ್ಲ. ಆದರೆ ಯಾವುದನ್ನ ಎಷ್ಟಂಶದಲ್ಲಿ ಉಪಯೋಗ ಮಾಡಬೇಕು ಅನ್ನೋ ಒಂದು ವಿವೇಕವನ್ನು ಬೆಳೆಸ್ಕೊಳ್ಬೇಕು. ಅದು ಯಾವಾಗ ಬೆಳೆಯುತ್ತೆ? ನಾನಿದು ಯಾವುದೂ ಅಲ್ಲ, ನಾನಿದರ ಮೇಲ್ ನಿಂತವ ಅನ್ನೋ ಒಂದು ಅರಿವಿದ್ದಾಗ ಮಾತ್ರ ಅಲ್ವಾ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಆಕ್ಸಿಡೆಂಟ್ ಆದಾಗ ಏನೋ ಒಂದು ಕೈಯೋ ಕಾಲೋ ಮುರಿದಿದೆ, ರಕ್ತ ಬೀಳ್ತಾ ಇದೆ ಅಂತ ಅನ್ಕೊಳ್ಳಿ. ಆಗ ಫಸ್ಟ್ ಏನು ಮಾಡ್ಬೇಕು ನಾವು? ಅವ್ರಿಗೊಂದು ಇಂಜೆಕ್ಷನ್ ಕೊಟ್ಟು ನೋವು ಕಡಿಮೆ ಮಾಡಿ ಅಲ್ಲಿ ಹೊಲಿಗೆ ಹಾಕಿ ಅದೆಲ್ಲ ಹಾಕಬೇಕಾಗತ್ತೆ. ಅಲೋಪತಿ ಉಪಯೋಗ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ನಾನು ಆಯುರ್ವೇದ ಉಪಯೋಗ ಮಾಡ್ತೀನಿ, ನ್ಯಾಚುರೋಪತಿ ಉಪಯೋಗ ಮಾಡ್ತೀನಿ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಾಗೆ ಸಮಯ ಸಂದರ್ಭದ ಅನುಸಾರವಾಗಿ ಎಲ್ಲ ಗುಣಗಳನ್ನ ನಾವು ಉಪಯೋಗ ಮಾಡೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಆದರೆ ಅದಕ್ಕೆ ಮುಖ್ಯವಾಗಿ ನಾನು ಯಾರು ಅಂತ ಕಂಡಿಡಿದು ಅದರಲ್ಲಿ ಸ್ಥಿರವಾಗಿದ್ದು ಆಗ ಶ್ರೀಕೃಷ್ಣನ ರೀತಿನಲ್ಲಿ ನರ್ತನ ಮಾಡ್ಬೋದು. ಅದನ್ನ ಶ್ರೀಕೃಷ್ಣ ನಿಮಗೆ ನನಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಚೆನ್ನಾಗಿತ್ತು. ಆಗ್ಲಿ ಅಮ್ಮ. ಏನಾದ್ರು ಪ್ರಶ್ನೆ ಇದೆಯಾ ಸಾವಿತ್ರಿಜಿ? ಪ್ರಶ್ನೆ ಅಂದ್ರೆ ಸರ್, ಇವಾಗ ನಾವು ಮಾತಾಡ್ಬೇಕಾದ್ರೆ ನಮ್ಮಲ್ಲಿ ಏನಿರತ್ತೋ ಆ ಭಾವನೆ ಅದೇ ಅಲ್ವಾ ಸರ್ ಹೊರಗ್ ಬರೋದು? ಹೌದು, ನಾನು ಏನು ಒಳಗಡೆ ಹಾಕೊಂಡಿರ್ತೀನಿ ಅದು ಹೊರಗಡೆ ಹ, ಬರುತ್ತೆ. ಹೌದು, ಅದೇ. ಅದಕ್ಕೇನೆ ನೀವು ನಾನು ಬದಲಾಯಿಸ್ತಾ ಇರೋದು. ಯಾತಕ್ಕೆ ಶ್ರವಣ ಮನನ ನಿಧಿಧ್ಯಾಸ? ಈಗ ಆ ಗಿಣಿ ಕತೆ ಹೇಳಿದ್ವಿ. ಆ ಗಿಣಿಗಳಿಗೆ ಆ ರೀತಿ ತನ್ನ ಸುತ್ತಮುತ್ತಲಿನಿಂದ ವಿಚಾರಗಳು ಬಂದಿದೆ. ಅದಕ್ಕೆ ಆ ಗಿಣಿ ಆ ರೀತಿ ಮಾತಾಡ್ತಾ ಇದೆ. ಆದರೆ ಅದನ್ನು ಬದಲಾಯಿಸ್ಬೋದು. ಅದು ಮೂಲ ಧರ್ಮ ಅಲ್ಲ, ಅದು ಮೂಲ ಸ್ವಭಾವ ಅಲ್ಲ. ಅದು ಅದಕ್ಕೆ ನಾನು ನಿನ್ನ ಕಟ್ಟುಪಾಡು ಅಂತ ಇಲ್ಲ. ಅಯ್ಯೋ ನನ್ನ ಜೀವನ ಇಷ್ಟೇನೆ, ನಾನು ನನ್ನ ಸುತ್ತಮುತ್ತ ಇರೋರು ಇದೇ ಥರ ಮಾತಾಡ್ತಾ ಇದ್ರು, ನಾನು ಹೀಗೆ ಮಾತಾಡಬೇಕು, ನಂದು ಇದೇ ಗುಣ ಅಲ್ಲ. ಆದರೆ ಎಷ್ಟು ಆಳವಾಗಿ ಹೋಗಿರುತ್ತೆ ಅಷ್ಟು ಸ್ವಲ್ಪ ಕಷ್ಟ ಇರುತ್ತೆ. ಆ ಒಂದು ನಮ್ಮ ಚಿತ್ತ ಶುದ್ಧತೆ ಅಂತ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ ಕೆಲವು ಸರ್ತಿ. ಆದರೆ ನೀವು ಇದನ್ನೆಲ್ಲ ಮೀರಿದ ಒಂದು ಶಕ್ತಿ ಅನ್ನೋ ಅರಿವು ನಿಮ್ಮಲ್ಲಿ ಮೂಡಿದಾಗ ಇದು ತಾನೇ ತಾನಾಗಿ ನೀವು ಅದನ್ನು ಯಾವ ರೀತಿ ವ್ಯವಹಾರ ಮಾಡಬೇಕು ಅಂತ ವಿವೇಕವನ್ನು ಬೆಳೆಸ್ಕೊಳ್ಳಿಕ್ಕೆ ಬಹಳ ಸುಲಭ ಆಗುತ್ತೆ. ಅದು ಹೇಗೆ ಅಂತ ಸ್ವಲ್ಪ ವಿವರಿಸಿ ಸರ್. ಆ ವಿವೇಕ ಬೆಳೆಸ್ಕೊಳ್ಳೋದು ಇದೇ ತರ ಈಗ ಒಂದು ಬಹಳ ಸತ್ಸಂಗ. ಸುಲಭವಾದ ಉದಾಹರಣೆ ಅಮ್ಮ. ಈಗ ಒಂದು ಆಮ್, ಯಾರೋ ನಿಮ್ಮ ಮನೆ ಬಾಗಿಲು ತಟ್ಟಿದ್ರು ಅಂತ ಅನ್ಕೊಳ್ಳೋಣ. ಹಾ, ಈಗ ಆ ಮನೆ ಬಾಗಿಲು ತಟ್ಟಿದವರು ಯಾವಾಗ ನಿಮ್ಮ ಜೊತೆ ಮಾತಾಡಲಿಕ್ಕೆ ಶುರು ಮಾಡ್ತಾರೆ? ನೀವು ಹೋಗಿ ಬಾಗಿಲು ತೆಗೆದು ಅವ್ರನ್ನ ಒಳಗಡೆ ಬಂದು ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನೀರು ಎಲ್ಲ ಕೊಟ್ಟು ಹೇಳಿ ಕತೆ ಅಂತ ಹೇಳಿದಾಗ ಅವರೇನೋ ಮಾತಾಡ್ತಾರೆ ಅಲ್ವಾ. ಹೌದು ಸರ್. ಈಗ ಅದೇ ಅವ್ರು ಬಾಗಿಲು ತಟ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಪಾಡು ನೀವು ಬಾಗಿಲು ತೆಗಿಲಿಲ್ಲ ಅಂತ ಇಟ್ಕೊಳ್ಳಿ. ಹಾ, ಮಾತಾಡಲ್ಲ ಅವಾಗ. ಸ್ವಲ್ಪ ಆವಾಗ ಸ್ವಲ್ಪ ನೋಡ್ತಾರೆ, ತಟ್ಟುತ್ತಾರೆ, ಹೊರಟೋಗ್ತಾರೆ. ತಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅಲ್ವಾ. ಹ್ಮ್, ಹೌದು. ಹಾಗೇನೆ ಮನಸ್ಸಿನಲ್ಲಿ ವಿಚಾರ ಅಂತ ಇರುತ್ತೆ. ಹ್ಮ್, ಬರೋ ಪ್ರತಿಯೊಂದು ವಿಚಾರನೂ ನಾನು ಅದನ್ನ ಕುತ್ಕೊಂಡು ಇದ್ಯಾಕೆ ಹಿಂಗಾಯ್ತು, ಅದ್ಯಾಕೆ ಹಿಂಗಾಯ್ತು, ಇದ್ಯಾಕೆ ಹಿಂಗಾಗ್ಬಾರ್ದಾಗಿತ್ತು ಎಲ್ಲವನ್ನ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಹಾ, ನಾವು ಆ ಟೈಮಿಗೆ ಸರಿಯಾಗಿ ನಾವು ಸರಿಯಾಗಿರ್ತಕ್ಕಂತ ಒಂದು ಯೋಚನೆ ಮಾಡಿ ಅದನ್ನ ನಿರ್ಧಾರ ಮಾಡ್ಬೇಕಾಗಿರತ್ತೆ ಅಂತ ಗೊತ್ತಾಗ್ತಾ ಇದೆ ಸರ್ ನೀವ್ ಹೇಳೋದ್ರಲ್ಲಿ. ಹೌದು, ಕೆಲವು ಸತಿ ಬರುತ್ತೆ. ಈಗ ಉದಾಹರಣೆಗೆ ಆ, ಯಾವ ರೀತಿಯ ಒಂದು ಚಿತ್ರದಲ್ಲಿ ಬೇರೆ ಬೇರೆ ಆ, ವಿಷಯಗಳಿರುತ್ತಲ್ಲ, ಆ ರೀತಿ ಕೆಲವು ಸಮಯ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಮನಸ್ಸಿನಲ್ಲಿ ಬರ್ಬೋದು.
ಉದಾಹರಣೆಗೆ ಯಾರೋ ಒಳ್ಳೆ ಬಟ್ಟೆ ಹಾಕೊಂಡಿದ್ದನ್ನು ನೋಡಿದಾಗ ಅಸೂಯೆ ಅನ್ನೋ ವಿಚಾರ ಬರ್ಬೋದು ಮನಸ್ಸಿನಲ್ಲಿ. ಅಥವಾ ಯಾರೋ ಚೆನ್ನಾಗಿ ಮಾತಾಡ್ತಾ ಇದ್ದಾಗ, ಓ ನಾನು ಆ ಥರ ಮಾತಾಡೋಕೆ ಆಗ್ತಾ ಇಲ್ವಲ್ಲ, ನಾನು ಆ ಥರ ಅಲ್ಲ ಅನ್ನೋ ಒಂದು ಸ್ವಲ್ಪ ಏನೋ ನಾನೇನೋ ಕೆಳಮಟ್ಟದ್ದು ಅನ್ನೋ ವಿಚಾರ ಮನಸ್ಸಿನಲ್ಲಿ ಬರ್ಬೋದು. ಹೀಗೆ ಬರುತ್ತೆ ಸರ್, ಅದು ಬಂದಿದೆ. ಬರುತ್ತೆ ಸರ್ ಅದು. ಹಾ ಯಾವಾಗೋ ಇದು ಒಂದು ಕ್ಷಣದಲ್ಲಿ ಹಂಗಿಂಗ ಆದ್ರೂನು ಹಾ ಅದು ಒಂದು ಸ್ವಲ್ಪ ಒಂದ್ ಸುಳಿವು ಅದ್ರ ಬಗ್ಗೆ ಸಿಕ್ಕಿದ್ರೆ ಸಾಕು, ಇಲ್ಲಿ ಒಳಗಡೆ ಬಿಡ್ತಾ ಇರತ್ತೆ ಇದು, ಅದು ಹಾಗೆ ಅಲ್ವಾ ಹೀಗೆ ಅಂತ. ಹೌದು ಅಲ್ವಾ ಸರ್. ಇದೆಲ್ಲ ಹ್ಮ್. ಬರುತ್ತೆ. ಇದೆಲ್ಲ ವಿಚಾರಗಳು ಬರುತ್ತೆ. ಯಾಕೆ ಬರ್ತಾ ಇದೆ? ಆ ರೀತಿ ವಿಚಾರ ಒಳಗಡೆ ಹೋಗಿದೆ, ಅದಕ್ಕೆ ಬರ್ತಾ ಇದೆ. ಹೌದು ಸರ್. ಅಲ್ವಾ? ಹೌದು ಸರ್. ಅಯ್ಯೋ ಯಾಕಪ್ಪ ಈ ಥರ ಬರ್ತಾ ಇದೆ ಅಂತ ನಾನು ಒಂದು ವಿಚಾರ ಮಾಡ್ಬೋದು. ಅಯ್ಯಯ್ಯೋ ನಂಗೆ ಈ ಥರ ಬರಬಾರ್ದಲ್ಲ, ನೋಡು ಅವ್ರು ಸದ್ಗುರುಗಳು, ಅವ್ರು ಯಾವಾಗಲೂ ಹೌದು. ಶಾಂತವಾಗಿರ್ತಾರೆ, ನಾನು ಆ ಥರ, ಹೌದು. ಈ ಥರ ನನ್ನ ಮನಸ್ಸಿನಲ್ಲಿ ಯಾಕೆ ಬರ್ತಾ ಇದೆ? ಈ ವಿಚಾರ ಅಲ್ಲ ಬೇಕಾಗಿರೋದು. ಈಗ ಬಾಗಿಲು ತಟ್ಟೋ ಥರ ಈ ವಿಚಾರ ಬಂತು, ಬಾಗಿಲು ತಟ್ತಾ ಇದ್ದಾರೆ ಯಾರೋ, ನಾನು ಅದನ್ನ ಅವ್ರನ್ನ ಮನೆ ಒಳಗಡೆ ಕರೆದು ನಾನು ಮಾತಾಡಿಸ್ಬೇಕಾ? ಬೇಡ. ಅವ್ರು ಬರ್ತಾರೆ, ತಟ್ಟುತ್ತಾರೆ, ಹೋಗ್ತಾರೆ. ಎಷ್ಟು ಸತಿ ಅಂತ ತಟ್ತಾರೆ ಸ್ವಾಮಿ? ಒಂದ್ಸಲಿ ತಟ್ತಾರೆ, ಎರಡು ಸಲ ತಟ್ತಾರೆ, ಮೂರು ಸಲ ತಟ್ತಾರೆ. ನೀವು ಬಾಗ್ಲೇ ತೆಗಿಲ್ಲ ಅಂತಂದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಹ್ಮ್. ನನ್ನ ಪ್ರತಿ ವಿಚಾರಗಳನ್ನು ವಿಷಯದಲ್ಲೂ ಹಾಗೇನೆ. ಹಾಗಾದ್ರೆ ಎಚ್ಚರಿಕೆಯಿಂದ ನಾವು ಪ್ರತಿ ವಿಷಯದಲ್ಲೂ ನಾವು ಅದನ್ನ ಗಮನಿಸ್ತಾ ನಾವು ಇದನ್ನು ಕಲಿಯಕ್ಕಾಗತ್ತೆ ಅಂತ ಗೊತ್ತಾಗ್ತಾ ಹೌದು ಇದೆ ಸರ್. ಹೌದು. ಹಾಗಾಗೇನೆ ಜ್ಞಾನಿ ಅಂತಂದ್ರೆ ಆತ ಸದಾ ಎಚ್ಚರ ಇರುವಂತ ವ್ಯಕ್ತಿ. ಸದಾ ಎಚ್ಚರ ಅಂತಂದ್ರೆ ಏನು? ನಿಮ್ ತರ ನಂತರ ಆ ಜ್ಞಾನಿಗೂ ಜೀವನದಲ್ಲಿ ಒಬ್ರು ಹೊಗಳೋರು ಇರ್ತಾರೆ, ಒಬ್ರು ತೆಗಳೋರು ಇರ್ತಾರೆ, ಒಬ್ರು ಮೋಸ ಮಾಡೋರು ಇರ್ತಾರೆ, ಒಬ್ರು ಕೆಟ್ಟದನ್ನ ಬಯಸೋರು ಇರ್ತಾರೆ. ಈಗ ಆ, ಶ್ರೀಕೃಷ್ಣ ಪರಮಾತ್ಮ ಆದ್ರೆ ಆತ ಹುಟ್ಟುತ್ತಾನೆ, ಆತನ ಸ್ವಂತ ಮಾವ ಆತನ ಕೊಲ್ಲಬೇಕು ಅನ್ನೋ ಒಂದು ಅಭಿಲಾಷೆ. ಈಗ ಸ್ವಲ್ಪ ಅದನ್ನ ನಿಮ್ಮ ನನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ, ಆ ರೀತಿ ವಿಚಾರ ಮಾಡೋಣ. ಯಾರೋ ನೀವು ನಾನು ಬಹಳ ನಂಬಿಕೆಯಿಂದ ಇರುವಂಥವ್ರು, ನಿಮ್ಮ ಮಾವ ಅಥವಾ ನಿಮ್ಮ ಅಣ್ಣ ತಮ್ಮ, ಅವರು ಸ್ವಲ್ಪ ಕಟುವಾಗಿ ಮಾತಾಡಿದ್ರೇ ಎಷ್ಟು ಬೇಜಾರಾಗತ್ತೆ. ಈಗ ಅದೇನೇ ಅಂಥವ್ರು ಈ ಶ್ರೀಕೃಷ್ಣನ್ನ ಕೊಲ್ಲಬೇಕು ಅಂತ ಹೊಂಚಾಗ್ತಾ ಇದ್ದಾರೆ. ಆ ಥರ ಏನಾದರೂ ನಿಮ್ಮ ನನ್ನ ಜೀವನದಲ್ಲಿ ನಡೆದ್ರೆ ಹೇಗಿರುತ್ತೆ ಸ್ವಾಮಿ ಮನಸ್ಸು ಅನ್ನೋದು? ಯಾತಕ್ಕೆ ಶ್ರೀಕೃಷ್ಣನ ಜೀವನ ಒಂದು ಅದ್ಭುತವಾದ ಜೀವನ? ಯಾತಕ್ಕೆ ಶ್ರೀರಾಮನ ಜೀವನ ಅದ್ಭುತವಾದ ಜೀವನ? ಯಾತಕ್ಕೆ ಸದ್ಗುರುಗಳ ಜೀವನ ಒಂದು ಅದ್ಭುತವಾದ ಜೀವನ? ನಿಮಗೆ ನನಗೆ ಮಾದರಿ. ಹೌದು ಸರ್. ಅಂದ್ರೆ ನಿಮಗಿಂತ ನನಗಿಂತ ನೂರಾರು ಕಷ್ಟ ಕೋಟಲೆಗಳು ಅವ್ರ ಜೀವನದಲ್ಲಿ, ಆದ್ರೂ ಕಾಳಿಂಗ ನರ್ತನ ಎಲ್ಲವನ್ನ ಮೇರಿ ನಾನು ಒಂದು ಶಕ್ತಿ ಅನ್ನೋ ಒಂದು ಸಹಜತೆಯಲ್ಲಿ ಅವರು ಸ್ಥಿರವಾಗಿ ನಿಂತಿರೋದ್ರಿಂದ ಈ ಎಲ್ಲ ಏರು ಇಳಿತಗಳು ಅವ್ರನ್ನ ಕೋಟ್ಲೆ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಅವರು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಹೌದು ಸರ್. ನನ್ನ ಮಾವ ಕಂಸ ಅನ್ನೋನು ಈ ರೀತಿ ಮಾಡ್ದ. ಯಾಕೆ ಮಾಡ್ದ? ಆ ಕಂಸನ ಮನಸ್ಸಿನಲ್ಲಿ ನಾನು ಈ ರಾಜ್ಯವನ್ನ ಕಳ್ಕೊಳ್ತೇನೆ, ಏನೋ ನನ್ನ ಹತ್ರ ಇದೆಯಲ್ಲ ಅದು ಕಳ್ಕೊಂಡ್ಬಿಡ್ತೇನೆ, ಏನೋ ಕಳ್ಕೊಳ್ತೇನೆ ಅನ್ನೋ ಒಂದು ಭಯ ಸ್ವಾಮಿ. ಆ ಭಯ ಆತನ್ನ ಈ ರೀತಿ ಮಾಡ್ತಾ ಇದೆ. ಒಳಗೆ ಹೋಯ್ತು ಮನಸ್ಸು, ಕಂಸನ ಒಳಗೆ ಹೋಗಿದ್ದು ಮನಸ್ಸು, ಅದು ಆ ತರ ಅಸುರಿ ತರ ಆ ಭಾವನೆಯಿಂದ ಹೋಗಿದ್ದಕ್ಕೆ ಅದು ಇಷ್ಟೆಲ್ಲ ಪರಿಣಾಮ ಬೀಳ್ತಾ ಇದೆ ಅಂತ. ಅಲ್ವಾ? ಅದು ಹೌದು. ಜ್ಞಾನಿಗೆ ಗೊತ್ತಾಗ್ತಾ ಇದೆ. ಈಗ ಯಾರೋ ಒಬ್ರು ಬಂದು ನಿಮ್ಮ ಹತ್ರ ಕಟುವಾಗಿ ಮಾತಾಡಿದ್ರು ಅಂತಂದ್ರೆ ಅವ್ರ ತಪ್ಪು ಅಂತ ನಾವು ಮೊದಲನೇ ರೀತಿಯಲ್ಲಿ ನೋಡ್ಬಿಡ್ತೇವೆ. ಯಾತಕ್ಕೆ ಆ ಥರ ಮಾತಾಡಿದ್ರು ಅವರು? ಒಂದು ಉದಾಹರಣೆ ಕೊಡ್ತೇನೆ. ಇದು ಆ, ನನ್ನ ಗುರುಗಳಾದ ಆಚಾರ್ಯ ವಿನಯ್ ವಿನಯ್ಕರ್ ಅವ್ರ ಜೀವನದಲ್ಲಿ ನಡೆದಿದ್ದು ನನಗೆ ಗೊತ್ತಿರುವಂಥ ಒಂದು ಪರಿಸ್ಥಿತಿ. ಅವರು ಒಂದು ಕ್ಲಾಸ್ ಮಾಡ್ತಾರೆ ಅಮ್ಮ. ಆ ಕ್ಲಾಸಿನ ಹೆಸರು ಪವರ್ ವಿತಿನ್ ಪ್ರೋಗ್ರಾಮ್ ಅಂತ. ಅದನ್ನು ಬೇಸಿಕ್ ಕ್ಲಾಸ್ ಅಂತಲೂ ಹೇಳ್ತಾರೆ. ಆ ಪವರ್ ವಿತಿನ್ ಕ್ಲಾಸ್ ಮಾಡಬೇಕಾದಾಗ ಒಂದು ಅಂಶ ಇದೆ. ಅದರಲ್ಲಿ ಸ್ವಲ್ಪ ಆ ಒಂದು ತರಗತಿನಲ್ಲಿ ಯಾರಾದರೂ ಸ್ವಲ್ಪ ವೀಕ್ ಆಗಿರೋವಂಥವರು ಇರ್ತಾರಲ್ಲ, ಅವ್ರನ್ನ ಎದ್ದೇಳಿಸಿ ಒಂದಷ್ಟು ಪ್ರಯೋಗಗಳನ್ನ ಮಾಡ್ತಾರೆ.
ಯಾಕೆ ಅಂದರೆ ಆ- ಅದ್ರ ಮೂಲಕ ಆ ರೀತಿ ವೀಕ್ ಆಗಿರೋ ವ್ಯಕ್ತಿನೂ ಯಾವ ರೀತಿ ಬದಲಾದ್ರು ಅಂತ ಎಲ್ಲರೂ ಗಮನಕ್ಕೆ ತರಲಿಕ್ಕೆ ಈ ರೀತಿ ಅವರು ಮಾಡಿದ್ರು. ಅದ್ರ ಮಾರನೇ ದಿವಸ ಆ ವ್ಯಕ್ತಿ ಯಾರು ಅವ್ರನ್ನ ಕ್ಲಾಸ್ನಲ್ಲಿ ನಿಲ್ಲಿಸಿದ್ರಲ್ಲ ಆ ವ್ಯಕ್ತಿ ಆಕೆಯ ಗಂಡ ಮಗ ಇಬ್ಬರನ್ನು ಕರ್ಕೊಂಡು ಬಂದು, ನಿನ್ನೆ ಕ್ಲಾಸ್ನಲ್ಲಿ ಇವರು ನನ್ನನ್ನು ಎಲ್ಲರ ಮುಂದೆ ನಿಲ್ಲಿಸಿ ಅವಮಾನ ಮಾಡಿದ್ರು ಅಂತ ಹೇಳಿ ಜೋರಾಗಿ ಜಗಳ ಶುರು ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಆ ಗಂಡ ಅಂತ ಬಂದಿದ್ರಲ್ಲ ಅವರು, ಆ ಮಗ ಅಂತ ಬಂದಿದ್ರಲ್ಲ ಅವರು ಎಲ್ಲರೂ ಗುರುಗಳನ್ನ ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡಿದ್ರು. ಓ, ಗುರುಗಳಿಂದ ನನ್ ಗಂಡ ಹೀಗಾಗಿದ್ದಾರೆ ಅಲ್ಲ, ಅಂತ. ಗುರುಗಳ ನನ್ನನ್ನ ಅದ್- ಆಕೆ ಯಾರು ಕ್ಲಾಸಿಗೆ ಬಂದಿದ್ದಾರಲ್ಲ ಆಕೆ ಹ್ಮ್. ಆಕೆ ಗಂಡನ ಹತ್ರ ಹೋಗಿ ಹೇಳಿರೋದು, ನನ್ನನ್ನ ಕ್ಲಾಸ್ನಲ್ಲಿ ನಿಲ್ಲಿಸಿ ಈ ತರ ಮಾಡಿದ್ರು ಎಲ್ರ ಮುಂದೆ, ನನ್ಗೆ ಹಾ, ಅವಮಾನ ಮಾಡಿದ್ರು ಅಂತ. ಈಗ ಈ ರೀತಿ ಇದ್ದಾಗ ನಿಮಗೆ ನನಗೆ ಏನನ್ಸುತ್ತೆ, ನೋಡಪ್ಪ ಎಲ್ರಿಗೂ ಸಹಾಯ ಆಗಲಿ ಅಂತ ಇವರು ಕ್ಲಾಸ್ ಮಾಡ್ತಾ ಇದ್ದಾರೆ, ಹೌದು ಅಂಥದ್ರಲ್ಲಿ ಈಕೆ ಈ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ, ಈಕೆದೇ ತಪ್ಪು ಅಂತ ಅನ್ಸುತ್ತೆ ಅಲ್ವಾ? ಹೌದೌದೌದು. ಸಹಜವಾಗಿ ಏನನ್ಸುತ್ತೆ, ಕೋಪ ಬರುತ್ತೆ ಅಲ್ವಾ? ಅವರು ಆ ಹೆಂಗಸು ಆ ತರ ಮಾಡಬಾರ್ದಾಗಿತ್ತು, ಅದು ಬುದ್ಧಿ ಕಲೀಲಿ ಅಂತ ಗುರುಗಳು ಈ ತರ ಮಾಡ್ತಾ ಇರೋದು ಅಂತ ಯೋಚನೆ ಮಾಡ್ಬೇಕಾಗಿತ್ತು. ಅಲ್ವಾ? ಹೌದು. ಅದೇ ತರ ಎಲ್ಲರ ಮುಂದೆ ಆ ಆ ಒಂದು ಕ್ಲಾಸ್ನಲ್ಲಿ ಒಂದು 120 ಜನ ಏನೋ ಇದ್ರು, ಎಲ್ರ ಮುಂದೆ ಆ ಗಂಡ, ಆ ಆಕೆ, ಆ ಗಂಡನ ಹೆಂಡತಿ ಮತ್ತೆ ಮಗ ಎಲ್ಲರೂ ಸೇರ್ಕೊಂಡು ಆ, ಎಷ್ಟೆಷ್ಟು ಹೀನಾಯವಾದ ಪದಗಳನ್ನ ಉಪಯೋಗ ಮಾಡಿ ಅವ್ರನ್ನ ಬೈತಾ ಇದ್ರು. ಮಿಕ್ಕಿದ ಎಲ್ಲರಿಗೂ ಕೋಪ ಬರ್ತಾ ಇತ್ತು. ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಇವರು, ನಿಲ್ಲಿಸ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಗುರುಗಳು ಶಾಂತವಾಗೇನೆ ಇದ್ರು. ಸ್ವಲ್ಪ ಹೊತ್ತಾಯ್ತು, ಅವರೆಲ್ಲ ಕೂಗಾಡಿದ್ರು. ನೋಡಿ ಅಮ್ಮ, ಒಂದು ಕೈನಿಂದ ಚಪ್ಪಾಳೆ ಯಾವಾಗಲೂ ತಟ್ಟಲಿಕ್ಕಾಗಲ್ಲ ಅಲ್ವಾ? ಹೌದೌದು. ಕೈ ಬೇಕು. ಎಷ್ಟೊತ್ತು ಅಂತ ಕೂಗಾಡ್ತಾರೆ? ಕೂಗಾಡಿ ಹೊರಟೋದ್ರು. ಅದಾದ ನಂತರ ಆ ಒಂದು ತರಗತಿಯ ಕೊನೆಯಲ್ಲಿ ಒಂದು ಲೆಟರ್ನ ಬರೆದ್ರು ಅವರು ಆ ಹೆಂಗಸಿಗೆ ಕೊಡಲಿಕ್ಕೆ. ಅದರಲ್ಲಿ ಏನು ಹೇಳಿದ್ರು ಅಂದರೆ, ಅಮ್ಮ ನೋಡಿ, ನಾನು ಈ ತರಗತಿನ ಮಾಡ್ತಾ ಇರೋದು ಜೀವನದಲ್ಲಿ ಒಂದು ಅದ್ಭುತವಾಗಿರೋ ಶಾಂತತೆ, ಆನಂದ, ಆರೋಗ್ಯ ಅಂತ ಇದೆ, ಅದನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಆಸೆಯಿಂದ ಈ ನನ್ನ ತರಗತಿನ ಮಾಡ್ತಾ ಇದ್ದೇನೆ. ಈ ತರಗತಿಯನ್ನು ಮಾಡಲಿಕ್ಕೆ ಏನೋ ಒಂದು ಕ್ರಮ ಇದೆ, ಆ ಕ್ರಮದಲ್ಲಿ ಈ ರೀತಿ ಒಂದು ಪ್ರಯೋಗ ಇದೆ. ಆದರೆ ಅದು ನಿಮ್ಮನ್ನ ಕೆಳಮಟ್ಟದ್ದು ಅಂತ ತೋರಿಸ್ಬೇಕು ಅಥವಾ ನಿಮ್ಮನ್ನ ಮೇಲ್ಮಟ್ಟದ್ದು ತೋರಿಸ್ಬೇಕು ಅನ್ನೋ ಆಸೆಯಿಂದಲ್ಲ. ಈ ರೀತಿ ಪ್ರಯೋಗದಿಂದ ನಿಮ್ಗೇನಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಇರಲಿ. ಆದರೆ ನಿಮಗೆ ನಿಮ್ಮ ಒಂದು ಅದ್ಭುತತೆ, ನಿಮ್ಮಲ್ಲಿ ಒಂದು ಮಹತ್ವತೆ ಇದೆಯಲ್ಲ, ಅದನ್ನು ಕಂಡುಹಿಡಿಬೇಕು ಅಂತ ಆಸೆ ಇದ್ರೆ ದಯವಿಟ್ಟು ಬನ್ನಿ ಪುನಃ ಅಂತ ಒಂದು ಲೆಟರ್ ಬರೆದ್ರು ಅಮ್ಮ. ಬರೆದು ಆ ಯಾರು ಆಕೆಯ ಸ್ನೇಹಿತರಿದ್ರಲ್ಲ ಅವ್ರಿಗೆ ಕೊಡಿ ಅಂತೇಳಿ ಕೊಟ್ರು. ಈಗ ಆ ರೀತಿ ಒಂದು ಯಾರಾದರೂ ಸ್ವಲ್ಪ ನಮ್ಮನ್ನ ಬೈದ್ರೆ ಎಷ್ಟು ಕೋಪ ಬರುತ್ತೆ, ಎಷ್ಟು ನಾವು ಆ ಬೈದಿರೋರ ಮೇಲೆ ಅಥವಾ ಆ ರೀತಿ ಒಂದು ವ್ಯವಹಾರ ಮಾಡಿರೋರ ಮೇಲೆ ನಮ್ಮ ಮನಸ್ಸಿನಲ್ಲಿ ಒಂದು ಆಮ್, ಕ್ರೋಧ ಅಂತ ಉಂಟಾಗತ್ತೆ. ಎಷ್ಟು ದಿವಸ ಅವ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಯಾಕೆ ಹಂಗೆ ಮಾಡಿದ್ರು, ನಾನು ಒಂದು ದಿವಸ ತೋರಿಸ್ತೀನಿ ತಡಿ ಅಂತ. ಆದರೆ ಗುರುಗಳು ಯಾವ ರೀತಿ ವ್ಯವಹಾರ ಮಾಡಿದ್ರು, ಯಾಕೆ ಆ ರೀತಿ ವ್ಯವಹಾರ ಮಾಡಿದ್ರು, ಯಾವುದ್ರ ಮೂಲಕ ಅವರು ಆ ವ್ಯವಹಾರ ಮಾಡಿದ್ರು? ಅದೇ ಕೃಷ್ಣತ್ವ ಅಂದರೆ. ಕೃಷ್ಣತ್ವ ಅಂದರೆ ಈ ರೀತಿ ಏನೋ ಏರುಪೇರು ಇದೆಯಲ್ಲ, ಅದು ನಿಮಗೆ ಬರ್ತಾ ಇಲ್ಲ. ನೀವು ಇದನ್ನೆಲ್ಲ ಮೀರಿರುವಂಥ ಒಂದು ದೈವಿ ಗುಣ ಇರೋವಂಥವ್ರು ನೀವು. ಅದನ್ನ ನಾನು ಬೆಳೆಸ್ಕೊಳ್ಬೇಕು. ಆದರೆ ಅವ್ರ ಜೀವನದಲ್ಲೂ ಈ ರೀತಿ ಬೇಕಾದಷ್ಟು ಕಷ್ಟ ಕೊಟ್ಟರೆಗಳು ಬರುತ್ತೆ. ಕೃಷ್ಣನ ಜೀವನದಲ್ಲಿ, ರಾಮನ ಜೀವನದಲ್ಲಿ, ಪ್ರಭುಜಿ ಜೀವನ ಇರ್ಬೋದು, ವಿನಯ್ ಗುರುಜಿ ಜೀವನ ಇರ್ಬೋದು, ಅಮೃತ ಆನಂದಮಯಿ ಅಮ್ಮ ಜೀವನ ಇರ್ಬೋದು, ಯಾರದೇ ಜೀವನ ತಗೊಳ್ಳಿ ಅಮ್ಮ, ಅವ್ರ ಹೌದು ಸರ್. ಜೀವನದಲ್ಲಿ ಎಲ್ಲರಿಗಿಂತ ಜಾಸ್ತಿ ಕಷ್ಟ ಕೊಟ್ಟರೆಗಳಿರುತ್ತೆ. ಆದರೆ ಅವರು ಅದನ್ನ ಯಾವ ರೀತಿ
ನಿಭಾಯಿಸ್ತಾರೆ. ಅದು ನಿಮಗೆ ನನಗೆ ಪಾಠ. ಹೌದು ಸರ್, ಅದ್ಭುತವಾಗಿತ್ತು ಸರ್. ಆಗ್ಲಿ ಅಮ್ಮ. ಪ್ರಿಯಾಂಕಾಜಿ, ನೀವು ಏನಾದ್ರೂ ಹೇಳೋದಿದ್ಯಾ? ಹರಿ ಓಂ. ಇಲ್ಲ ಅಮ್ಮ, ಹರಿ ಓಂ. ಏನಿಲ್ಲ. ಶ್ಲೋಕ ಏನಾದ್ರೂ ಹೇಳ್ತೀರಾ? ಹಾ ಅಮ್ಮ, ಹೇಳ್ತೀನಿ. ನೀವೇ ಹೇಳ್ತೀರಾ, ಹೇಳ್ಕೊಡ್ಬೇಕಾ? ಹಾ ಅಮ್ಮ, ಹೇಳ್ತೀನಿ. ದಂಭೋ ದರ್ಪೋ ವಿಮಾನಶ್ಚ ಕ್ರೋಧ ಇಲ್ಲಿಗೆ ಪಾರುಷ್ಯಂ ಏವ ಚ. ದಂಭೋ ದರ್ಪ ಅಭಿಮಾನಶ್ಚ, ಅಲ್ಲಿಗೆ ಪಾಸ್ ಕೊಡಿ, ಅಷ್ಟಕ್ಕೆ ಸ್ಟಾಪ್ ಮಾಡಿ. ಕ್ರೋಧ ಪಾರುಷ್ಯಂ ಏವ ಚ. ಹಾ ಅಮ್ಮ. ದರ್ಪೋ ದಂಭೋ ಅಭಿಮಾನಶ್ಚ. ದರ್ಪೋ ದಂಭೋ ದರ್ಪೋ ಭೀಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ. ಹೀಗಮ್ಮ. ಹಾ, ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಕರೆಕ್ಟ್. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಪಾರ್ಥ ಅಲ್ಲ, ಆಸು. ಚಾಭಿಜಾತಸ್ಯಗೆ ಸ್ಟಾಪ್, ಪಾಸ್ ಕೊಡಿ. ಪಾರ್ಥ ಅಜ್ಞಾನಂ ಸಂಪದಂ. ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಇನ್ನೊಂದ್ಸತಿ ಹೇಳಿ, ಬಂದ್ಬಿಡುತ್ತೆ. ದಂಭೋ ದರ್ಪೋ ಭೀಮಾನಶ್ಚ ಅಭಿಮಾನಶ್ಚ. ದಂಭೋ ದಂಭೋ ಹಾ, ಹೇಳಿ. ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಂ ಏವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕು ಅಂತಿದ್ದೀರಾ, ಅಥವಾ ಎಲ್ಲ ಕೇಳಿಸ್ಕೊಂಡ್ರ ಸರ್ ಟಾಕ್ ಪೂರ್ತಿ? ಕೇಳಿಸ್ಕೊಂಡೆ ಅಮ್ಮ. ಏನಾದ್ರು ನೀವ್ ಅದೇ ಹೇಳ್ಬೇಕು? ಇವಾಗ ಎಲ್ಲಾ ತರದ್ದು ಅದೇ ದಿನನಿತ್ಯದ ಚಟುವಟಿಕೆಯಲ್ಲಿ ಇವಾಗ ಈ ಮನುಷ್ಯ ಜನ್ಮ, ಆಮೇಲೆ ಎಲ್ಲಾ ಸಂಬಂಧಗಳು, ಆಮೇಲೆ ಎಲ್ಲಾ ತರದ್ದು ಪ್ರಕೃತಿಯಲ್ಲಿ ಎಲ್ಲಾ ತರ ಎಲ್ಲಾ ಜೀವಿಗಳು ಎಲ್ಲಾ ಇದೆ. ಅದ್ರಲ್ಲಿ ಇಲ್ಲಿ ಕೊಟ್ಟಿರೋ ಹಾಗೆ ರಾಕ್ಷಸ ಸ್ವಭಾವ ಹೊಂದಿರುವ ಗುಣಗಳು ಹೇಗಿರುತ್ತೆ ಅಂತ ಹೇಳ್ತಿದ್ದಾರೆ. ಕಪಟತನ, ದರ್ಪ, ಅಹಂಕಾರ, ಕೋಪ, ಕಠೋರತೆ ಇದನ್ನು ಇದೆ. ಆದ್ರೆ ಇದನ್ನ ಅಜ್ಞಾನ ಅನ್ನೋದು ಹೀಗೆ ಇಲ್ಲಿ ಶ್ಲೋಕ ಮನನದ ಮೂಲಕ ಯಾವ್ದು ಜ್ಞಾನ ಯಾವ್ದು ಅಜ್ಞಾನ ಅಂತ ತಿಳ್ಕೊಳ್ಳೋದು. ಆಮೇಲೆ ಇದು ಅಜ್ಞಾನ ಅಂತ ತಿಳ್ಕೊಂಡಾಗ ಇದು ಎಲ್ಲ ಅದೇ ದಿನನಿತ್ಯದ ಎಲ್ಲ ಜೀವನದಲ್ಲಿ ಬಂದಾಗ ಆ ಅಜ್ಞಾನ ಅಂತ ಬಂದಾಗ ಅದನ್ನ ಹೆಂಗೆ ನಿಭಾಯಿಸ್ಬೇಕು, ಆ ಜ್ಞಾನನ ಹೆಂಗೆ ಆ ಟೈಮಲ್ಲಿ ಅರಿವಿಗೆ ತಗೊಂಡು ಆ ಜ್ಞಾನದ ಜೊತೆಗೆ ಸತ್ಯವಾಗಿ ಯಾವಾಗ್ಲೂ ಆನಂದವಾಗಿ ಆರೋಗ್ಯವಾಗಿ, ಯಾಕಂದ್ರೆ ಇವೆಲ್ಲ ಕಪಟತನ, ದರ್ಪ, ಅಹಂಕಾರ, ಕೋಪ ಇದೆಲ್ಲ ಇದ್ದಾಗ ಅದು ಆರೋಗ್ಯಕ್ಕೂ ಕೂಡ ಕಷ್ಟ. ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಶಾಂತವಾಗಿ ಎಲ್ರನ್ನ ಪ್ರೀತಿ ಮಾಡ್ಕೊಂಡು ಎಲ್ರನ್ನ ಬಹಳ ಸರಳವಾಗಿ ಎಲ್ಲವನ್ನು ಬಹಳ ಆನಂದವಾಗಿ ತಗೋಬೇಕಂದ್ರೆ ಅದೇ ಜ್ಞಾನದಲ್ಲಿ ಇರ್ಬೇಕು, ಯಾವಾಗ್ಲೂ ಪ್ರಜ್ಞೆಯಲ್ಲಿ ಇರ್ಬೇಕು. ಆ ಪ್ರಜ್ಞೆ ಯಾವುದು, ಜ್ಞಾನ ಯಾವುದು? ಸೊ ಇಲ್ಲಿ ಅಜ್ಞಾನದ ಗುಣಗಳು ಹೇಗಿರುತ್ತೆ ಅದೇ ಆಗ್ಲೇ ಇಲ್ಲಿ ಗಿಳಿದು ಉದಾಹರಣೆ ಕೊಟ್ರಲ್ಲ,
ಕಟ್ಟುಕನ್ ಮನೇಲಿ ಇರೋ ಗಿಳಿ ಹೇಗಿರುತ್ತೆ, ಋಷಿ ಮನೇಲಿ ಇರೋ ಗಿಳಿ ಹೇಗಿರುತ್ತೆ ಅಂತ ಹೇಳಿ. ಈಗ ಋಷಿ ಮನೇಲಿರುವಂತ ಗಿಳಿನೂ ನಾನೇನೆ, ಕಪ ಈ ಕಟುಕನ್. ಕಟ್ಟಕನ್ ಮನೆಯಲ್ಲಿರುವಂತ ಗಿಳಿನೂ ನಾನೇನೆ. ಅರೆ ಆ ಕಟ್ಟಕನ್ ಮನೆಯಲ್ಲಿ ಇದ್ದಾಗ ಅದ್ ಹೆಂಗೆ ಋಷಿ ಗುಣಗಳನ್ನ ಅರಿವಿಗೆ ತಗೊಂಡು ಋಷಿ ಹೇಳ್ಕೊಟ್ಟಿರುವಂತ ಜ್ಞಾನನ ಎಲ್ರನ್ನು ಪ್ರೀತಿಸೋದು, ಎಲ್ಲಾನ ಆಹ್ವಾನ ಮಾಡೋದು, ಎಲ್ರನ್ನು ಸಂತೋಷ, ಅದನ್ನ ಹೆಂಗೆ ಆ ಕ್ಷಣದಲ್ಲಿ ಈ ಬದಲಾಯಿಸ್ಕೊಳಕ್ಕೆ ಸಾಧ್ಯ ಇದೆ. ಜ್ಞಾನದಲ್ಲಿ ಇರೋದಕ್ಕೂ ಇದು ಅಜ್ಞಾನ ಅನ್ನೋದು ಅರಿವಿಗೆ ತಗೊಂಡು ಜ್ಞಾನದ ಜೊತೆಗೆ ಇರೋಕೆ ಸಾಧ್ಯ ಇದೆ ಅಂತ ಹೇಳಿ ಈ ಶ್ಲೋಕದ ಮೂಲಕ ಹೇಳ್ತಿದಾರೆ ಅಂತ ಅನಿಸ್ತಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ಧನ್ಯವಾದ. ಸರ್, ಉಪಾಧಿ ಬಗ್ಗೆ ಇನ್ನೊಂದ್ಸತಿ ತಿಳ್ಕೊಳ್ಬೇಕು ಅಂತ ಆಸೆ. ತಮ್ಮ ಪ್ರಶ್ನೆ ಹಾಕ್ತೀರಾ ಅಥವಾ ಉಪಾಧಿ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತೀರಾ? ಉಪಾಧಿ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಬೇಕು ಅಂತ. ಈಗ ಉಪಾಧಿ ಅಂತಂದ್ರೆ ತಾವು ಏನಂತ ಅರ್ಥಕೊಂಡಿದ್ದೀರಾ ಅಮ್ಮ? ಉಪಾಧಿ ಅಂತಂದ್ರೆ ಆ ಯಾವುದೇ ಒಂದಕ್ಕೆ ಅದು ಬಣ್ಣ ಕೊಡೋ ಅಂಥದ್ದು. ಇವಾಗ ಆತ್ಮ ಇದೆ, ಆತ್ಮಕ್ಕೆ ಅದು ಏನು ಬದಲಾವಣೆ ಆಗಲ್ಲ. ಆದ್ರೆ ಈ ದೇಹ ಮನಸ್ಸು ಬುದ್ಧಿನೇ ನಾನು ಅಂತ ಅನ್ಕೊಂಡ್ಬಿಟ್ಟಾಗ ಈ ಆತ್ಮನೇ ಈ ದೇಹ, ಈ ಆತ್ಮವೇ ಈ ಮನಸ್ಸು ಅನ್ನೋ ರೀತಿಯಲ್ಲಿ ನಾವು ತಿಳ್ಕೊಳ್ತೀವಿ. ಇವಾಗ ನನ್ನ ಪಾತ್ರಗಳು ಏನಾಗಿರುತ್ತೋ, ಇವಾಗ ನಾ ಹೆಂಗಸು, ನಾನು ಅಮ್ಮ ಅನ್ನೋದು ಆ ಪಾತ್ರಗಳೇ ಉಪಾಧಿಯಾಗಿ ಇರುತ್ತೆ. ಅದೇ ಆತ್ಮ ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಅವಾಗ ಈ ಪಾತ್ರ ಏನಿದೆ ಅದು ಉಪಾಧಿ. ಆತ್ಮ ಇದ್ದಂಗೆ ಇರುತ್ತೆ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ಅದೇನು ಅಮ್ಮನೋ ಅಲ್ಲ, ಅಪ್ಪನೋ ಅಲ್ಲ, ಅಥವಾ ನಾನು ಎಲ್ಲೋ ಕೆಲಸ ಮಾಡ್ತಿದ್ದೀನಿ ಅದು ಅಲ್ಲ. ಆ ರೀತಿಯಲ್ಲಿ ಅದು ಯಾವ ಬದಲಾವಣೆನೂ ಇಲ್ಲದೆ ಇರುತ್ತೆ. ಈ ಉಪಾಧಿ ಒಂದೊಂದೇ ಬಣ್ಣನ ಅದಕ್ಕೆ ಹಚ್ಚುತ್ತಾ ಇದೆ ಅಂತ ಅನ್ಕೊಳ್ತೀನಿ. ಹೇಗೆ ಇವಾಗ ಮಡಕೆ, ಮಡಕೆಗೆ ಇದು ಮಣ್ಣು ಉಪಾಧಿ ಅಂತ ಹೇಳ್ತಾರೆ. ಅಂದ್ರೆ ಮಣ್ಣಿನಿಂದ ಅದು ಮಣ್ಣು ಉಪಾಧಿ, ಮತ್ತೆ ಕಾರಣ ಉಪಾಧಿ. ಈಗ ನಾವು ಚಲನಚಿತ್ರದ ಉದಾಹರಣೆ ನೋಡಿದ್ವಿ ಅಲ್ಲ ಅಮ್ಮ. ಈಗ ಒಂದು ಅದರ ಮೂಲಕ ಸುಲಭವಾಗಿ ನಾವು ನೋಡ್ಬೋದು. ಇವಾಗ ಇಲ್ಲಿ ಪರದೆ ಮೇಲ್ಗಡೆ ಏನೋ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪರದೆ ಮೇಲೆ ಕಾಣಿಸ್ತಾ ಇರೋದು ಏನು? ಮೊದಲನೇ ದೃಷ್ಟಿನಲ್ಲಿ ಅನ್ಸುತ್ತೆ ಈ ಪರದೆ ಮೇಲೆ ಕಾಣಿಸ್ತಾ ಇರೋದು ಈ ಚಿತ್ರ ಅಂತ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಈ ಚಿತ್ರದಲ್ಲಿ ಈ ತರ ಇದೆ, ಅದಕ್ಕೆ ಈ ತರ ಕಾಣಿಸ್ತಾ ಇದೆ. ಆದ್ರೆ ಇನ್ನೊಂದು ಸ್ವಲ್ಪ ನಾವು ಆಳವಾಗಿ ಪ್ರಶ್ನೆ ಹಾಕಿದಾಗ ಏನು ಅಲ್ಲಿ ಕಾಣಿಸ್ತಾ ಇರೋದು? ಕತ್ಲು ಬೆಳಕಿನ ಆಟ. ಬೆಳಕೇನೆ. ಈ ಬೆಳಕು ಈ ಚಿತ್ರದಲ್ಲಿ ಕೆಲವು ಕಡೆ ಬೆಳಕನ್ನ ಸ್ವಲ್ಪ ಜಾಸ್ತಿ ಪರದೆ ಮೇಲ್ಗಡೆ ಬಿಡುತ್ತದು, ಕೆಲವು ಕಡೆ ಬೆಳಕನ್ನ ಬಿಡಲ್ಲ. ಆದರೆ ಅಲ್ಲಿರೋದು ಕೇವಲ ಬೆಳಕೆ. ಆದರೆ ಈ ಚಿತ್ರ ಉಪಾಧಿ ಅಂದ್ರೇನು? ಈ ಚಿತ್ರ ಆ ಬೆಳಕನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಬಿಡುತ್ತೆ. ಆ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇರೋದೇನು? ನಿಜವಾಗ್ಲೂ ಇಲ್ಲಿ ಕಾಣಿಸ್ತಾ ಇರೋದು ನೆರಳು ಮಾತ್ರ. ಮೆಚ್ಚವಾದದ್ದ ಇಲ್ಲಿ ಕಾಣಿಸ್ತಾ ಇರೋದು ನೆರಳು ಅಲ್ವಾ? ಈ ನೆರಳು ಇಲ್ಲಿ ಬರಬೇಕು ಅಂತಂದ್ರೆ ಯಾವುದ್ರ ಮೂಲಕ? ಈ ಚಿತ್ರದ ಮೂಲಕ. ಈ ಚಿತ್ರ ಏನು? ನಮ್ಮ ಚಿತ್ತದಲ್ಲಿ ಇರೋ ಬೇರೆ ಬೇರೆ ನೆನಪುಗಳು. ಈ ನೆನಪುಗಳ ಮೂಲಕ ಈ ಬೆಳಕು ಹರಿಬೇಕಾದಾಗ ಈ ಪ್ರಪಂಚ ಅನ್ನೋದು ಈ ರೀತಿ ಕಾಣುತ್ತೆ. ಎಲ್ಲಿ ನಾನು ಯಾರು ಅನ್ನೋ ಜ್ಞಾನ ಇರಲ್ಲ, ಅವಾಗ ಈ ಚಿತ್ರದಲ್ಲಿ ನಾನು ಮಗ್ನವಾಗಿಬಿಡ್ತೇನೆ. ಈ ಚಿತ್ರದಲ್ಲಿ ಮಗ್ನವಾಗಿ ಈ ನೆರಳನ್ನೇ ನಾನು ನಿಜ ಅಂತ ಅನ್ಕೊಳ್ತೇನೆ. ಅದೇ ರೀತಿ ಇನ್ನ ಒಂದು ಚಿತ್ರವನ್ನು ನಾವು ನೋಡ್ಬೋದು. ಈಗ ಒಂದು ಉದಾಹರಣೆಗೆ, ನಾನು ಇಲ್ಲೇನು ಕಾಣಿಸ್ತಾ ಇಲ್ಲ, ಆದರೆ ಇಲ್ಲೇನೋ ಒಂದು ಬೆಳಕಿದೆಯಲ್ಲ, ಆ ಬೆಳಕು ನಾನು.
ಇದೆಲ್ಲ ನಾನು ಯಾರು ಅನ್ನೋದು ಇವೆಲ್ಲ ನನ್ನ ವಿಚಾರಗಳು. ನನ್ನ ವಿಚಾರವೇ ನನಗೆ ಪ್ರಪಂಚವಾಗಿ ಕಾಣುತ್ತೆ. ನಾನಿದು ಅನ್ನೋ ಏನೋ ಒಂದು ಗಾಢವಾದ ನಂಬಿಕೆ, ಗಾಢವಾದ ಒಂದು ಗಟ್ಟಿತನ, ನಾನು ಯಾರು ಗೊತ್ತಾ ಅನ್ನೋದು, ಅದನ್ನ ದೇಹ, ದೇಹ ಅಂತಂದ್ರೆ ಯಾವುದು ಒಂದು ರೀತಿ ಘನವಾಗಿ ಕಾಣಿಸ್ತಾ ಇದೆಯಲ್ಲ ಅದೇ ದೇಹ. ಘನವಾಗಿ ಏನೆಲ್ಲ ಕಾಣುತ್ತೆ, ಘನವಾಗಿ ಏನ್ ಕಾಣಿಸ್ತಾ ಇರೋದು, ಸ್ವಲ್ಪ ವಿಚಾರ ಮಾಡಿದ್ರೆ ಘನವಾಗಿ ಕಾಣಿಸ್ತಾ ಇರೋದು ಮೂಲತಃ ಪಂಚಭೂತಗಳೇ. ವಿಚಾರಗಳೇ ಅಲ್ವಾ. ವಿಚಾರಗಳೇ ಘನವಾಗಿ ಪ್ರಪಂಚದಲ್ಲಿ ಈ ನನಗೆ ಕಾಣಿಸ್ತಾ ಇರೋದು ಮೂಲತಃ ಮನಸ್ಸಿನಲ್ಲಿರೋ ವಿಚಾರ. ಆ ವಿಚಾರಕ್ಕೆ ಯಾವುದ್ರ ಮೂಲಕ ಶಕ್ತಿ ಬರ್ತಾ ಇದೆ? ಅರಿವಿನ ಬೆಳಕಿನ ಮೂಲಕ ಶಕ್ತಿ ಬರ್ತಾ ಇದೆ. ಹಾಗಾಗಿ ಏನು ಉಪಾಧಿ? ನನ್ನ ವಿಚಾರಗಳೇ ನನ್ನ ಉಪಾಧಿ. ನಾನು ಯಾರು ಗೊತ್ತಾ, ನಾನು ಏನು ಗೊತ್ತಾ. ಸೊ ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಬೇಕಾದಾಗ ನಾನು ಯಾರು ಅನ್ನೋ ಉಪಾಧಿ ಮೂಲಕ ಈ ನೆರಳು ಬೆಳಕಿನ ಆಟ ನಡೆಯುತ್ತೆ. ಎಲ್ಲಿ ನಾನು ಬೆಳಕು ಅನ್ನೋ ಸ್ಥಿರತೆ ಇರುತ್ತೆ ಅಲ್ಲಿ ಈ ಆಟವನ್ನ ಒಂದು ಲೀಲೆಯಾಗಿ ಅಥವಾ ನಾಟಕವಾಗಿ ನಡೆಯುತ್ತೆ. ಇದು ಸ್ಪಷ್ಟತೆ ತರ್ತಾ ಇದೆಯಾ ಅಮ್ಮ ತಮ್ಮ ಪ್ರಶ್ನೆಗೆ? ಹಾ ಸರ್, ಗೊತ್ತಾಗ್ತಾ ಇದೆ. ಹಾಗಾಗಿ ಉಪಾಧಿ ಅನ್ನೋದೇನು? ಏನೋ ಇಲ್ಲ ಆದ್ರೆ ಅದು ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ, ಅದೇ ಉಪಾಧಿ. ಈಗ ಇಲ್ಲಿ ಆ ಬೆಳಕು ಮಾತ್ರ ಇದೆ, ಆದರೆ ಈ ಚಿತ್ರ ಅಡ್ಡ ಬಂದಾಗ ಆ ಚಿತ್ರ ಪರದೆ ಮೇಲ್ಗಡೆ ಆ ರೀತಿ ಕಾಣುತ್ತೆ. ಅದು ಕಂಡಾಗ ನಾನೇ ಅದು ಅನ್ನೋ ಒಂದು ತಪ್ಪು ತಿಳುವಳಿಕೆ ಅಥವಾ ಒಂದು ಭ್ರಮೆ ಸೃಷ್ಟಿಯಾಗತ್ತೆ. ಇವಾಗ ಹಗ್ಗ ಮತ್ತೆ ಹಾವು ಕಂಡಾಗ ಅಲ್ಲಿ ಅಜ್ಞಾನನೇ ಉಪಾಧಿನ ಆ, ಹೇಗೆ ಅಂತ. ಹೌದು, ಮೂಲತಃ ಮೂಲತಃ ಉಪಾಧಿ ವಿಚಾರದಲ್ಲಿರೋದು. ಅಜ್ಞಾನನೇ ಉಪಾಧಿ, ಅಲ್ಲಿ ಆ ಭ್ರಮೆಯಾಗಿ ಕಾಣಿಸ್ತಾ ಮೂಲತಃ ಇರ್ಬೇಕಾದ್ರೆ. ಮೂಲತಃ ಅಜ್ಞಾನದಿಂದ, ಅಂದ್ರೆ ವಿಚಾರದಲ್ಲಿರುವ ತಪ್ಪು ವಿಚಾರದಿಂದ ಇದನ್ನೆಲ್ಲ ನಾನು ಮುಂದಕ್ಕೆ ಹೌದು ಹೌದು ಅಂತ ಅದಕ್ಕೆ ಒಂದು ವ್ಯಾಖ್ಯಾನ ಕೊಡಕ್ ಹೋಗುತ್ತಲ್ಲ. ಯಾಕಂದ್ರೆ ಜೀವನ ಅನ್ನೋದು ನೀವು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದಾಗ ಜೀವನ ಅನ್ನೋದು ಎಲ್ಲಿ ನಡೀತಾ ಇದೆ? ನಿಮ್ಮ ವಿಚಾರಗಳ ಮೂಲಕ. ಅದು ಅರಿವಾಗ್ಬೇಕಲ್ಲ. ಏನೋ ಬಂತು, ಏನೋ ಹೋಯ್ತು, ಏನೋ ನಡೀತಾ ಇದೆ, ಇವುಗಳಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ವ್ಯಾಖ್ಯಾನ ಕೊಡ್ತಾ ಇದ್ದೀರಾ? ಯಾವ ಕತೆ ಹೇಳ್ತಾ ಇದ್ದೀರಾ? ಅದೇ ತಾನೇ ಜೀವನ ಅಂತಂದ್ರೆ. ನನ್ನ ಜೀವನದಲ್ಲಿ ಏನಾಯ್ತು ಗೊತ್ತಾ, ಅವ್ರೇನ್ ಹೇಳಿದ್ರು ಗೊತ್ತಾ, ಇವ್ರೇನ್ ಮಾಡಿದ್ರು ಗೊತ್ತಾ, ಅದ್ಯಾಕೆ ಹಂಗಾಯ್ತು ಗೊತ್ತಾ, ಇದು ಹಿಂಗ ಆಗ್ಬಾರ್ದಾಗಿತ್ತು ಗೊತ್ತಾ, ಇದೆಲ್ಲ ಯಾರೋ ವ್ಯಾಖ್ಯಾನ ಮಾಡ್ತಾ ಇದಾರಲ್ಲ. ಯಾರು ವ್ಯಾಖ್ಯಾನ ಮಾಡ್ತಾ ಇರೋರು? ಎಲ್ಲಿದ್ದಾರೆ ಅವರು? ಆ ವ್ಯಾಖ್ಯಾನಕಾರ ಇದಾರಲ್ಲ, ಆ ವ್ಯಾಖ್ಯಾನಕಾರ ನಾನಿದೆ ಅನ್ನೋ ಒಂದು ಗಟ್ಟಿತನದಿಂದ ಎಲ್ಲ ವ್ಯಾಖ್ಯಾನ ಮಾಡ್ತಾ ಇರೋದು. ನಾನು ಯಾರು ಗೊತ್ತಾ? ನಾನೀ ಹೆಣ್ಣು, ನಾನೀ ಗಂಡು, ನಾನು ಒಳ್ಳೆಯವನು, ನಾನು ಕೆಟ್ಟವನು, ಇದೆಲ್ಲ ವಿಚಾರಗಳು, ಮೂಲತಃ ವಿಚಾರ. ಹಾಗಾಗೇನೆ ಆ ಒಂದು ಮೂಲತಃ ವಿಚಾರವನ್ನ ಮಾತ್ರ ನೀವು ನಾನು ಸ್ಪಷ್ಟವಾಗಿ ಬದಲಾಯಿಸಬೇಕಾಗತ್ತೆ ಅರಿವಿನ ಮೂಲಕ. ಹಾಗಾಗಿನೇ ರಮಣ ಮಹರ್ಷಿಗಳು ನಿಮಗೆ ನನಗೆ ಪ್ರಶ್ನೆ ಹಾಕ್ತಾ ಇರೋದು, ಯಾರು ನೀನು? ಕಂಡಿಡಿ. ಹೂ ಆಮ್ ಐ? ಕಂಡಿಡಿ. ಯಾಕಂದ್ರೆ ಎಲ್ಲ ರೋಗಗಳ ಮೂಲ ಕಾರಣ ಈಗ ನಾವು ನೋಡಿದ್ವಿ, ದೈವ ಅಸುರ. ಇದೆಲ್ಲ ನಮಗೆ ವರ್ತನೆಯಾಗಿ ಕಾಣಿಸಿದಾಗ ಅದನ್ನ ಒಂದು ಉದಾಹರಣೆಗೆ ಹಣ್ಣು ಅಂತ ಅನ್ಕೊಳ್ಳೋಣ. ಜೀವನದಲ್ಲಿ ಒಳ್ಳೆ ಹಣ್ಣು, ಕೆಟ್ಟೋಗಿರೋ ಹಣ್ಣು. ಈಗ ಎಷ್ಟೊಂದು ಗುಣಗಳು ನೋಡಿದ್ವಿ. ಕೆಲವಷ್ಟು ಗುಣಗಳು ಮಾವಿನ ಹಣ್ಣಿನ ಥರ, ಸೀಬೆ ಹಣ್ಣಿನ ಥರ, ಅಲ್ವಾ?
ಕೆಲವಷ್ಟು ಈಗ ಕೆಟ್ಟೋಗಿರೋ ಕೆಟ್ಟ ಗುಣಗಳು, ಅವುಗಳು ಹುಳಿಯಾಗಿರೋ ಮಾವಿನ ಹಣ್ಣು, ಅಥವಾ ಹುಳ ಬಿದ್ದಿರೋ ಸೀಬೆ ಹಣ್ಣು, ಆ ರೀತಿ ನಾವು ಹೇಳ್ಬೋದು. ಅಂದರೆ ಕೆಟ್ಟೋಗಿರೋದು ಏನೋ ಬೇರೆ ಬೇರೆ ಹಣ್ಣು. ಒಂದೇ ಮರ, ಒಂದೇ ಜೀವನ, ಒಂದೇ ಮನುಷ್ಯ, ಆದರೆ ಎಲ್ಲ ಕಾಣಿಸ್ತಾ ಇದೆ, ಬೇರೆ ಬೇರೆ ಫಲಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಮರಕ್ಕೆ ಒಂದೇ ತಾನೇ ಬೀಜ? ಯಾವ ಬೀಜ ಅದ್ರ ಮೂಲಕ ಈ ಎಲ್ಲ ಬರ್ತಾ ಇರೋದು? ಬೀಜ ಒಂದೇ ಇರಬೇಕಲ್ವಾ? ಅದೇ ಅಜ್ಞಾನ, ನಾನು ಯಾರು ಅನ್ನೋ ಅಜ್ಞಾನ. ಅದೇ ಪ್ರಶ್ನೆಯನ್ನ ರಮಣ ಮಹರ್ಷಿಗಳು ನಿಮಗೆ ನನಗೆ ಹಾಕ್ತಾ ಇರೋದು. ಯಾರು ನೀವು? ಕಂಡಿಡೀರಿ. ಯಾಕಂದ್ರೆ ಆ ತಿಳುವಳಿಕೆನಲ್ಲಿ ನಿಮ್ಮ ಬಂಧನ, ಆ ತಿಳುವಳಿಕೆಯಲ್ಲೇ ನಿಮ್ಮ ಮುಕ್ತಿ. ಅಂದ್ರೆ ಉಪಾಧಿಯನ್ನ ಹೊರತುಪಡಿಸಿ ನೋಡ್ಬೇಕು ಯಾವಾಗ್ಲೂ. ಹಾ, ಉಪಾಧಿಯನ್ನ ಆ, ಬಿಡಬೇಕು ಅಂತ ಅವಶ್ಯಕತೆ ಅಲ್ಲ. ಜ್ಞಾನದಿಂದ ಅದನ್ನ ಸಪ್ರೇಟ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಆ ನಾನು ಉಪಾಧಿ ಅಲ್ಲ, ನಾನ್ ವಿಚಾರಗಳಲ್ಲ, ನಾನ್ ವಿಚಾರ ಅಲ್ಲ, ನಾನ್ ಬೆಳಕು. ಆ ಬೆಳಕಿರೋದ್ರಿಂದ ವಿಚಾರಕ್ಕೆ ಒಂದು ಚೈತನ್ಯ ಅಂತ ಬರ್ತಾ ಇರೋದು. ವಿಚಾರಕ್ಕೆ ತಾನೇ ತಾನಾಗಿ ಚೈತನ್ಯ ಇಲ್ಲ. ಯಾರೋ ಬಾಗಿಲು ತೆಗೆದಾಗ ನಾನ್ ಬಾಗಿಲು ತೆಗೆದ್ರೆ ಮಾತ್ರ ಅವ್ರ ಒಳಗಡೆ ಬರ್ತಾರೆ. ಹ್ಮ್ ಆ ಒಳಗಡೆ ಬಾಗಿಲು ತೆಗಿಬೇಕಾ ಬೇಡ್ವಾ ಅನ್ನೋ ಒಂದು, ವಿವೇಕ ಇರ್ಬೇಕು. ಹಾ, ಯಾವುದೇ ವಿಚಾರ, ಅದ್ಭುತವಾಗಿರೋ ವಿಚಾರ ಇರ್ಬೋದು, ಅದು ನಾನಲ್ಲ. ಅತ್ಯಂತ ಕೆಟ್ಟ ವಿಚಾರನೂ ಇರ್ಬೋದು, ಅದು ನಾನಲ್ಲ. ಯಾಕಂದ್ರೆ ಎರಡೂ ನಡೀತಾ ಇರೋದು ಈ ಅರಿವು ಅನ್ನೋ ಒಂದು ಬೆಳಕಿನ ಇರುವಿಕೆಯಲ್ಲಿ. ಯಾಕಂದ್ರೆ ಆ ಅರಿವು ಅನ್ನೋ ಬೆಳಕಿರ್ಲಿಲ್ಲ ಅಂತಿದ್ರೆ ಯಾರಿಗೆ ತಾನೇ ಗೊತ್ತಾಗ್ತಾ ಇತ್ತು ಇದು ಒಳ್ಳೆ ವಿಚಾರ, ಇದು ಕೆಟ್ಟ ವಿಚಾರ ಅಂತ? ಹಾಗಾದ್ರೆ ಯಾರದು? ಯಾರ ಇರುವಿಕೆಯಲ್ಲಿ ಈ ಒಳ್ಳೆ ಕೆಟ್ಟದು, ಬೇಕು ಬೇಡ, ದೈವತ್ವ ಅಸುರತ್ವ ಎರಡಕ್ಕೂ ಶಕ್ತಿ ಎಲ್ಲಿಂದ ಬರ್ತಾ ಇರೋದು? ಎಲ್ಗೂ ನನ್ನ ಅರಿವಿನಲ್ಲೇ ಇರೋದು. ಹ್ಮ್ ನಾನೇ ಆ ಅರಿವು. ಧನ್ಯವಾದಗಳು ಸರ್. ಆವಾಗವಾಗ ತಿಳ್ಕೊಳ್ತಾ ಇರ್ಬೇಕು, ಇಲ್ಲ ಅಂತಂದ್ರೆ ಅದು ಬ್ರಷ್ ಅಪ್ ಆಗಲ್ಲ. ಇದು ಮೊದ್ಲೇ ಕೇಳಿದ್ದೀನಿ ನಿಮ್ಮ ಹತ್ರಲ್ಲೇನೆ, ಆದ್ರೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಕೇಳೋಣ ಅನ್ನೋ ಒಂದು ಇದು ಅಷ್ಟೇ. ಆಗ್ಲಿ ಅಮ್ಮ. ಈ ಬೆಳಕಿನಿಂದಾನೇ ಬುದ್ಧಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಯೋಚನೆ ಪ್ರತಿಯೊಂದು ಈ ಬೆಳಕಿನ ಇದರಿಂದಾನೇ ಅವೆಲ್ಲ ನಡೀತಾ ಇದೆ ಹೌದು, ಅಲ್ವಾ ಸರ್? ಎಲ್ಲವೂ ಬೆಳಕೆ. ಎಷ್ಟು ಈಗ ಆ ನಾವು ಯೋಚನೆಗಳು ಎಷ್ಟು ಚಲನಚಿತ್ರ ಆಟ ಆಡ್ತಾ ನೋಡಿದಾಗ, ಇದೆ ಇದು ಅಂತ. ಈಗ ಬೆಳಕಿಲ್ಲ ಅಂತಂದ್ರೆ ಏನು ಇಲ್ವೇ ಇಲ್ಲ ನೋಡಿ. ಇಲ್ಲಿ ಹೌದು. ಎಲ್ಲ ನೆರಳು ಬೆಳಕಿನ ಆಟ ಅಷ್ಟೇನೆ. ಹೌ- ಹೌದು. ಒಂದು ಶುದ್ಧ ಬೆಳಕಿದೆ, ಆ ಶುದ್ಧ ಬೆಳಕು ಯಾವುದೋ ಒಂದು ವಸ್ತು ಮೇಲೆ ಬಿದ್ದಾಗ ಈ ರೀತಿ ನೆರಳಾಗಿ ಕಾಣಿಸ್ತಾ ಇದೆ. ನಿಲ್ಸೋಣ ಅಮ್ಮ. ಸರ್ ಧನ್ಯವಾದಗಳು ಸರ್. ಹರಿ ಓಂ. ಓಂ ಹರಿ ಓಂ ಸರ್. ಗುರುಭ್ಯೋ ನಮಃ. ಧನ್ಯವಾದಗಳು ಸರ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಅಮ್ಮ ಈಗ ತಾವು ರೆಕಾರ್ಡಿಂಗ್ ನಿಲ್ಲಿಸ್ಬೋದಮ್ಮ. ಕಾಣಿಸ್ತಾ ಇದೆ ಎಲ್ಲಿ ನಿಲ್ಸೋದು ಅಂತ? ಹಾ ಸರ್.